ದಾಂಡೇಲಿಯ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪ್ರೇಮಾನಂದ್ ಗವಾಸ್ ನಿರ್ಮಾಣದ ರುದ್ರ ಅವತಾರ ಚಲನಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ. ದಾಂಡೇಲಿಯ ಸಮಾಜ ಸೇವಕರು, ಉದ್ಯಮಿಗಳು, ಪ್ರೇಮ್ವುಡ್ ಡೆಕೋರ್ಸ್ ಮಾಲಕರು ಹಾಗೂ ಪ್ರೇಮ್ಜಿ ಪ್ರೊಡಕ್ಷನ್ ಮುಖ್ಯಸ್ಥರು ಆಗಿರುವ ಪ್ರೇಮಾನಂದ್ ಗವಾಸ್ ಅವರ ನಿರ್ಮಾಣದ ರುದ್ರ ಅವತಾರ ಚಲನಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಸಮಾರಂಭವು ಬೆಂಗಳೂರಿನ ಜಿಟಿ ಮಾಲ್ ಇಲ್ಲಿಯ ಉತ್ಸವ್ ಲೆಗಸಿ ಸಭಾಭವನದಲ್ಲಿ ವರ್ಣರಂಜಿತವಾಗಿ ಜರುಗಿತು. ಮೋಷನ್ ಪೋಸ್ಟರ್ ಅನ್ನು ಕನ್ನಡ ಚಿತ್ರರಂಗದ ಸುಪ್ರೀಂ ಹೀರೋ ಹಾಗೂ ರುದ್ರ ಅವತಾರ ಚಲನಚಿತ್ರದ ಮುಖ್ಯ ಪಾತ್ರದಲ್ಲಿರುವ ಶಶಿಕುಮಾರ್ ಅವರು ಬಿಡುಗಡೆಗೊಳಿಸಿದರು. ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಪಕ ಪ್ರೇಮಾನಂದ್ ಗವಾಸ್ ಅವರು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಸಮಾಜ ಸೇವೆ ನನ್ನ ಆಸಕ್ತಿ. ಸೇವೆಯಲ್ಲಿ ಸಂತೃಪ್ತಿ ಇದೆ. ಆದರೆ ಚಲನಚಿತ್ರದಲ್ಲಿ ನಟನೆ ಮಾಡಬೇಕೆಂದು ಕನಸು ಕಂಡಿದ್ದೆ. ಆದರೆ ಭಗವಂತ ನನ್ನಿಂದಲೇ ಚಲನಚಿತ್ರ ನಿರ್ಮಾಣ ಮಾಡುವುದರ ಜೊತೆಗೆ ನಟನೆ ಮಾಡಲು ಸಹ ಅನುಗ್ರಹಿಸಿದ್ದಾನೆ. ಇದರಿಂದ ಅಪಾರವಾದ ಸಂತಸವಾಗಿದೆ. ಕೋಟ್ಯಾಂತರ ಜನರ ಮನಸ್ಸು ಗೆದ್ದ ನಟರಾದ ಶಶಿಕುಮಾರ್ ಮತ್ತು ತಾರಾ ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವಂತಹ ಅಪೂರ್ವ ಅವಕಾಶ ನನಗೆ ಒದಗಿ ಬಂದಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದರು. ನಾನು ಹಣ ಮಾಡುವ ಉದ್ದೇಶದಿಂದ ಈ ಚಲನಚಿತ್ರ ನಿರ್ಮಾಣಕ್ಕೆ ಇಳಿದಿಲ್ಲ. ಸಮಾಜಕ್ಕೆ ಒಂದು ಉಪಯುಕ್ತ ಸಂದೇಶವನ್ನು ನೀಡಬೇಕು. ಆ ಮೂಲಕವಾಗಿ ಸ್ವಸ್ಥ ಸಮಾಜ ನಿರ್ಮಾಣದ ಆಶಯವನ್ನು ಹೊಂದಿ ಚಲನಚಿತ್ರ ನಿರ್ಮಾಣಕ್ಕೆ ಮುಂದಡಿಯಿಟ್ಟಿದ್ದೇನೆ. ಇದು ಆರಂಭ ಮಾತ್ರ. ಕರುನಾಡಿನ ಜನತೆ ಪ್ರೀತಿಸಿ, ಬೆಳೆಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿದಲ್ಲಿ ಮತ್ತಷ್ಟು ಚಲನಚಿತ್ರ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದ್ದೇನೆ ಎಂದ ಅವರು, ನಿರ್ದೇಶಕ ಸವಾದ್ ಮಂಗಳೂರು ಅವರು ನನ್ನನ್ನು ಭೇಟಿಯಾಗಿ ಕಥೆಯನ್ನು ವಿವರಿಸುತ್ತಾ ಹೋದಾಗ ಇದೊಂದು ಸಮಾಜಕ್ಕೆ ಉಪಯುಕ್ತವಾದ ಸಂದೇಶವನ್ನು ಸಾರುವ ಕಥೆಯ ಹಂದರವನ್ನು ಹೊಂದಿದೆ ಎನ್ನುವುದನ್ನು ಅರಿತು ರುದ್ರ ಅವತಾರ ಚಲನಚಿತ್ರ ನಿರ್ಮಾಣಕ್ಕೆ ಇಳಿದಿದ್ದೇನೆ. ಈ ಚಲನಚಿತ್ರದಲ್ಲಿ ನನಗೂ ನನ್ನ ಇಷ್ಟದಂತೆ ಹಾಗೂ ಆಸಕ್ತಿಯಂತೆ ಅತ್ಯುತ್ತಮವಾದ ಪಾತ್ರವನ್ನು ನೀಡಲಾಗಿದ್ದು, ಆ ಪಾತ್ರವನ್ನು ಸಮರ್ಪಕವಾಗಿ ನಿಭಾಯಿಸುವ ವಿಶ್ವಾಸ ನನಗಿದೆ ಎಂದರು. ದೂರದ ದಾಂಡೇಲಿಯವನಾದ ನನ್ನ ನಿರ್ಮಾಣದ ಈ ಚಲನಚಿತ್ರವನ್ನು ಈ ನಾಡಿನ ಜನ ಮೆಚ್ಚಿ ಆಶೀರ್ವದಿಸಬೇಕೆಂದು ವಿನಂತಿಸಿದರು. ನಿರ್ದೇಶಕ ಸವಾದ್ ಮಂಗಳೂರು ಅವರು ಮಾತನಾಡುತ್ತಾ, ರುದ್ರ ಅವತಾರ ಶಿವನ ಮತ್ತೊಂದು ರೂಪ. ಮಧ್ಯಮ ವರ್ಗದ ಜನತೆ ತಮ್ಮ ಮಕ್ಕಳ ರಕ್ಷಣೆಗೋಸ್ಕರ ಯಾವ ರೀತಿ ಹೋರಾಡುತ್ತಾರೆ, ಹೇಗೆ ರುದ್ರ ಅವತಾರವನ್ನು ತಾಳುತ್ತಾರೆ ಎಂಬುದನ್ನು ಈ ಚಿತ್ರ ಸಾದರಪಡಿಸುತ್ತದೆ. ಮಕ್ಕಳ ಕನಸುಗಳನ್ನು ಈಡೇರಿಸುವ ಸಲುವಾಗಿ ಪೋಷಕರು ತಮ್ಮ ಕನಸು ಆಸೆಗಳನ್ನು ಕಟ್ಟಿಟ್ಟು ಜೀವನ ನಡೆಸುತ್ತಾರೆ. ಅದೇ ತಮ್ಮ ಮಕ್ಕಳಿಗೆ ತೊಂದರೆ ಎದುರಾದಾಗ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಯಾವ ರೀತಿ ಹೋರಾಡುತ್ತಾರೆ, ಹೇಗೆ ರುದ್ರ ಅವತಾರ ತಾಳುತ್ತಾರೆ ಎನ್ನುವುದೇ ಈ ಚಿತ್ರದ ಕಥಾ ಹಂದರ. ಈ ಕತೆಗೆ ಮೂಲ ಪ್ರೇರಣೆಯೇ ದಾಂಡೇಲಿಯ ಡ್ಯಾನ್ಸ್ ಮಾಸ್ಟರ್ ಅಭಿಷೇಕ್ ಪಾಟೀಲ್. 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡುವ ಮೂಲಕ ಗಮನ ಸೆಳೆದಿರುವ ಅಭಿಷೇಕ್ ಪಾಟೀಲ್ ಅವರಿಂದಲೇ ನಿರ್ಮಾಪಕರ ಪರಿಚಯವಾಗಿ ನನ್ನ ಕನಸು ನನಸಾಗುವ ರೀತಿಯಲ್ಲಿ ಸಾಗುತ್ತಿದೆ ಎಂದರು. ಪ್ರಮುಖವಾಗಿ ಈ ಕಥೆಯಲ್ಲಿ 3 ಪಾತ್ರಗಳನ್ನು ಶಿವನ ರುದ್ರ ಅವತಾರದಲ್ಲಿ ನೋಡಬಹುದು. ಅವರಲ್ಲಿ ಮುಖ್ಯವಾಗಿ ಬರುವವರೇ ಶಶಿಕುಮಾರ್. ನವೆಂಬರ್ 24ರಿಂದ ಚಿತ್ರೀಕರಣ ಆರಂಭವಾಗಲಿದೆ ಎಂದರು. ಸವಾದ್ ಮಂಗಳೂರು ಅವರು ಅಭಿಷೇಕ್ ಪಾಟೀಲ್ ಅವರ ಹೆಸರನ್ನು ಹೇಳುತ್ತಿದ್ದಂತೆಯೇ ನಟ ಶಶಿಕುಮಾರ್ ಅವರು ಅಭಿಷೇಕ್ ಪಾಟೀಲ್ ಅವರನ್ನ ವೇದಿಕೆಗೆ ಕರೆಯಿರಿ ಎಂದು ಕಾರ್ಯಕ್ರಮ ನಿರೂಪಕರಿಗೆ ಸೂಚನೆಯನ್ನು ನೀಡಿದರು. ಆನಂತರ ಅಭಿಷೇಕ್ ಪಾಟೀಲ್ ಅವರನ್ನು ವೇದಿಕೆಗೆ ಗೌರವದಿಂದ ಬರಮಾಡಿಕೊಳ್ಳಲಾಯಿತು. ಸುಪ್ರೀಂ ಹೀರೋ ಶಶಿಕುಮಾರ್ ಅವರು ಮಾತನಾಡುತ್ತಾ, ಇದೊಂದು ಅತ್ಯುತ್ತಮವಾದ ಚಿತ್ರವಾಗಿದೆ. ಹೀರೋ ಹೀರೋಯಿನ್ ಕಥೆಯಲ್ಲ, ಇಲ್ಲಿ ಕಂಟೆಂಟೇ ಹೀರೋ. ಈ ಚಿತ್ರದಲ್ಲಿ ನಾನೊಬ್ಬ ಆಟೋ ಡ್ರೈವರ್, ಹೆಣ್ಣು ಮಗಳ ತಂದೆಯಾಗಿ ನಟಿಸುತ್ತಿದ್ದೇನೆ. ಸಂಗೀತ ನನ್ನ ಪತ್ನಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮಗಳಿಗಾಗಿ ಹೋರಾಡೋ ತಂದೆಯ ಪಾತ್ರ ನನ್ನದು. ಚಿತ್ರದಲ್ಲಿ ಹಾರ್ಟ್ ಟಚಿಂಗ್ ಸೀಕ್ವೆನ್ಸ್ ತುಂಬ ಇದೆ. ಈ ಚಿತ್ರದ ಪ್ರಥಮಾರ್ಧ ಕತೆ ಕೇಳಿದಾಗಲೇ ನನಗೆ ರೋಮಾಂಚನವಾಯಿತು ಎಂದರು. ಹಿರಿಯ ನಟಿ ತಾರಾ ಅನುರಾಧ ಅವರು ಮಾತನಾಡುತ್ತಾ, ಈ ಚಿತ್ರದ ಯಾವುದೇ ಪಾತ್ರವಾಗಲಿ ಸುಮ್ಮನೆ ಬಂದು ಹೋಗುವುದಲ್ಲ, ಎಲ್ಲ ಕ್ಯಾರೆಕ್ಟರ್ ಕಥೆಯ ಭಾಗವಾಗಿದೆ. ತುಂಬ ವರ್ಷಗಳ ನಂತರ ಶಶಿಕುಮಾರ್ ಸಂಗೀತ ಜೊತೆ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಗೀತ, ಯಶ್ ಶೆಟ್ಟಿ, ವರ್ಧನ್ ತೀರ್ಥಹಳ್ಳಿ, ಅಂಕಿತಾ ಜಯರಾಮ್, ಸಾಧನಾ ಇವರೆಲ್ಲ ಈ ಚಿತ್ರದ ಕಥೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಶಿಕುಮಾರ್ ಪುತ್ರ ಆದಿತ್ಯ ಕೂಡ ಹಾಜರಿದ್ದು ಚಿತ್ರತಂಡಕ್ಕೆ ಹಾಗೂ ಚಿತ್ರಕ್ಕೆ ಶುಭವನ್ನು ಕೋರಿದರು. ಅಲನ್ ಭರತ್ ಅವರ ಛಾಯಾಗ್ರಹಣ, ಪಾಲ್ ಅಲೆಕ್ಸ್ ಅವರ ಸಂಗೀತ ಸಂಯೋಜನೆ, ಶ್ರೀಕಾಂತ್ ಅವರ ಸಂಕಲನ, ಸತೀಶ್ ಬ್ರಹ್ಮಾವರ್ ಅವರ ನಿರ್ಮಾಣ ನಿರ್ವಹಣೆ, ಸಂಕಲನಕಾರರಾಗಿ ಶ್ರೀಕಾಂತ್, ನೃತ್ಯ ನಿರ್ದೇಶಕರಾಗಿ ಬಾಳು ಮಾಸ್ಟರ್, ಅರ್ಜುನ್ ರಾಜ್ ಅವರ ಸಾಹಸ ನಿರ್ದೇಶನ, BR ನವೀನ್ ಕುಮಾರ್ ಅವರಿಂದ ಶಬ್ದ ವಿನ್ಯಾಸ, ಗುರುಪ್ರಸಾದ್ ಬೆಳ್ತಂಗಡಿ EFX, ಕಲಾ ನಿರ್ದೇಶಕರಾಗಿ ಗಣೇಶ್ ಎಸ್, ವಸ್ತ್ರ ವಿನ್ಯಾಸ ವಿನೋದ್, ಮೇಕಪ್ ಪಸಪ್ಲೆಟಿ ನಾಗರಾಜ್, ಮಾರ್ಕೆಟಿಂಗ್ ಲಿಖಿತ್ ರೈ, ರೋಡ್ ಸೈಡ್ ವಿಲೇಜ್ ಪ್ರವೀಣ್, ವಿವಾನ್ ವಶಿಷ್ಠ,
ಇನ್ಫಿಗೋ ಪ್ರೊಡಕ್ಷನ್ ಮತ್ತು PRO ಆಗಿ ನಾಗೇಂದ್ರ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಈ ಚಲನಚಿತ್ರದಲ್ಲಿ ಸುಪ್ರೀಂ ಹೀರೋ ಶಶಿಕುಮಾರ್, ಡಾಕ್ಟರ್ ತಾರಾ ಅನುರಾಧ, ಶೋಭರಾಜ್, ಪ್ರೇಮಾನಂದ್ ಗವಾಸ್, ಅಭಿದಾಸ್, ಸಂಗೀತ ಅನಿಲ್, ಯಶ್ ಶೆಟ್ಟಿ, ರಘು ಪಾಂಡೇಶ್ವರ್, ವರ್ಧನ್, ಬಾಲ ರಾಜ್ವಾಡಿ, ರೇಣು ಶಿಕಾರಿ, ಕುಮಾರಿ ಸಾಧನಾ, ಕುಮಾರಿ ಪ್ರಜ್ಞಾ ಅವರು ನಟಿಸಲಿದ್ದಾರೆ. ದಾಂಡೇಲಿಯ ಸಂದೇಶ್ ಎಸ್ ಜೈನ್, ಅಭಿಷೇಕ್ ಪಾಟೀಲ್, ಜಾನ್ಸನ್ ರೊಡ್ರಿಗಸ್, ರೇಷ್ಮಾ ಪ್ರದೀಪ್ ಶೆಟ್ಟಿ, ರುಕ್ಸಾನಾ ಕಲೆಗಾರ್, ಪ್ರಗತಿ ಗವಾಸ್, ಧಾತ್ರಿ ಮೊದಲಾದವರು ಮೊಟ್ಟಮೊದಲ ಬಾರಿಗೆ ಈ ಚಲನಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಬಹು ನಿರೀಕ್ಷಿತ ಈ ಚಲನಚಿತ್ರದ ಶೂಟಿಂಗ್ ಇದೇ ನವೆಂಬರ್ 24ರಂದು ಆರಂಭವಾಗಲಿದೆ. ಬಹುತೇಕ ಮೇ ಅಂತ್ಯದಲ್ಲಿ ಇಲ್ಲವೇ ಜೂನ್ ಮೊದಲ ವಾರದಲ್ಲಿ ಈ ಚಲನಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹಾಗೆ ಕುಮಾರಿ ಸಾಧನಾ ಇವರು ಕೂಡ ಸಿನಿಮಾದ ಪಾತ್ರವರ್ಗದಲ್ಲಿದ್ದಾರೆ. ಪ್ರೀತಿಯ ಸ್ವಾಗತ ಸರ್. ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ ಬಂದ್ಬಿಡಿ ಸರ್. ತಾರಮ್ಮ ಪ್ಲೀಸ್ ಅಮ್ಮ. ಅಂಡ್ ಬಹಳ ವಿಶೇಷವಾಗಿ ಈ ಚಿತ್ರದ ಮೋಷನ್ ಪೋಸ್ಟ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಆಗುತ್ತೆ ಸರ್. ಕುಳ್ಳು ಕರ್ಸ್ಬಿಡ್ತೀನಿ ನೋಡ ಆಮೇಲೆ ಬರೆಯಲ್ಲ. ಓಕೆ, ಹೇಳದ ಮೋಷನ್ ಪೋಸ್ಟರ್ ಲಾಂಚ್ ಪ್ಲೀಸ್. ಸರ್ ಪ್ಲೀಸ್ ಬಿಸಿಟ್ 3 ನಿಮಿಷ ಇದೆ. ತಮ್ಮ ಸಿನಿಮಾ ಬಗ್ಗೆ ಅಂತ ತಮ್ಮಿದಲೇ ಮಾತನಾಡಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ರುದ್ರಾವತಾರದ ಏನೋ ಪ್ರೆಸ್ ಮೀಟ್ ಆಗ್ತಾ ಇದೆ. ಭಾಳ ಖುಷಿ ಆಗ್ತಿದೆ. ಯಾಕಂದರೆ ಮುಖ್ಯವಾಗಿ ಏನು ಹೇಳ್ಬೇಕಂತ ಹೇಳಿದರೆ, ನನ್ನ ಪರಿಚಯ ಎಲ್ಲ ಹೇಳಿಬಿಟ್ಟಿದ್ದಾರೆ, ಆದರೂ ಸಹ ಸ್ವಲ್ಪ ಹೇಳ್ತೀನಿ. ನಾನೊಂದು ಬಿಸ್ನೆಸ್ ಮ್ಯಾನ್. ನಾನು ದಾಂಡೇಲಿ ಊರದಲ್ಲಿ ಇದ್ದವನು. ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಹೈಲೈಟು ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಆ ಊರಲ್ಲಿ ಇದ್ದು ದುಡ್ಡು ಮಾಡ್ಬೋದು. ಆದರೆ ನಾವು ಚಲನಚಿತ್ರ ಮುಖಾಂತರ ಏನು ಫೇಮಸ್ ಆಗ್ತಾ ಇದೀವಲ್ಲ, ಫೇಮಸ್ ಅಷ್ಟೇ ಅಲ್ಲ, ನಾವು ದುಡ್ಡು ಹಾಕೋದು ಅದು ಡಿಫ್ರೆಂಟ್. ಆದರೆ ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವೋ ಅದು ಮುಖ್ಯ. ಅದಕ್ಕೆ ಚಲನಚಿತ್ರದಿಂದನೇ ನಾವು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡುವಂಥದ್ದು ಅಂತೇಳಿದರೆ ಚಲನಚಿತ್ರದಿಂದಲೇ ಅಂಥೇಳಿ ನನ್ನ ವಿಚಾರ. ಅದೇ ಕಾರಣದಿಂದ ನಾನು ಬಾಲ್ಯದಿಂದನೂ ಫಿಲ್ಮ್ನಲ್ಲಿ ಕೆಲಸ ಮಾಡಬೇಕು, ಒಂದೇನೋ ಮಾಡಬೇಕಂದ್ರೆ ಆಗಲ್ಲ. ಯಾವಾಗ ಅದು ಸಮಯ ಬರ್ತದೆ ಕೂಡಿ ಅವಾಗೇ ಆಗೋದು. ಈಗ ಬಂದಿದೆ, ಅದು ಮಾಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಂತ ಹೇಳಿದರೆ, ಇಷ್ಟೆಲ್ಲ ಸೀನಿಯರ್ ಆ್ಯಕ್ಟ್ರ್ ಮಧ್ಯದಲ್ಲಿ ನಾನು ಕುಂತಿದ್ದೀನಲ್ಲ, ಅದು ನನ್ನ ಭಾಗ್ಯ ಅಂತೇನೆ ನಾನು. ಮತ್ತು ಬೇರೆ ವಿಷಯ ಅಂತ ಹೇಳಿದರೆ, ಫಿಲ್ಮ್ನಲ್ಲಿ ಏನು ಕತೆ ಇದೆ, ಆ ಕತೆ ನೋಡಿ ನಾನು ಅದಕ್ಕೆ ಎಸ್ ಅಂದೆ. ಏನೇನೋ ತೋರಿಸ್ಕೊಂಡು ದುಡ್ಡು ಮಾಡೋದಲ್ಲ, ಅದಕ್ಕೆ ಸಮಾಜದಲ್ಲಿ ಏನಾದರೂ ಅದಕ್ಕೆ ಕೊಡುಗೆ ಇರಬೇಕು. ಆ ಥರ ಫಿಲ್ಮ್ ಇದೆ, ಕತೆ ಇದೆ. ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಬಿಡಿಸಿ ನನಗೆ ಹೇಳಿದರು, ಈ ಥರ ಕತೆ ಇದೆ, ಹೀಗಿದೆ. ನಾನು ಅಲ್ಲಿ ಮೊದಲೇ ಅದಕ್ಕೆ ಹೇಳಿದೆ, ಇದರಿಂದ ದುಡ್ಡು ಮಾಡ್ಬೋದು ಬಿಡ್ಬೋದು ಸಪ್ರೇಟ್, ಸಮಾಜಕ್ಕೆ ಏನಿದೆ ಅದನ್ನೇ ಕೇಳೋದು ನಾನು. ಯಾಕಂದರೆ ನಾನು ಸಮಾಜದ ಬಗ್ಗೆ ನನಗೆ ಸ್ವಲ್ಪ ಇದೆ, ನಾನು ಅದು ಮಾಡ್ತಾ ಇರ್ತೇನೆ. ಅದು ನನಗೆ ಅದು ಈ ಫಿಲ್ಮ್ ಮುಖಾಂತರ ಮತ್ತು ಏನೋ ಭಾಳಷ್ಟು ಸಾಧನೆ ಮಾಡ್ಬೋದು ಆ ದೃಷ್ಟಿಯಿಂದ ನಾನು ಫಿಲ್ಮ್ನಲ್ಲಿ ಬಂದಿದ್ದೀನಿ. ಫಸ್ಟ್ ಇದು ಪ್ರೇಮ್ಜಿ ಪ್ರೊಡಕ್ಷನ್ ಅಂತೇಳಿ ಮಾಡಿದ್ದೀನಿ. ಒಂದೇ ಫಿಲ್ಮ್ ಸಲುವಾಗಿ ಮಾಡ್ತಾ ಇಲ್ಲ, ಇದು ಕಂಟಿನ್ಯೂ ಮಾಡ್ತಾ ಇರೋದು. ಆದರೆ ಇದು ಫಸ್ಟ್ನೇ, ಅದು ಇವತ್ತು ಒಂದನೇ, ಇದು 18-20ನೇ ಅಂತ ಹಿಂಗೆ ಬರಬೇಕು ಮುಂದೆ. ಆ ಥರ ನಾನು ನಮ್ಮೊಂದು ಇದೆ ಕನಸಿದೆ. ನಮ್ಮ ಟೀಮ್ ಎಲ್ಲ ಒಳ್ಳೆಯದಿದೆ, ಥೀಮ್ ಒಳ್ಳೆಯದಿದೆ, ವಿಚಾರಗಳು ಒಳ್ಳೆಯದಿದೆ, ಎಲ್ಲ ಒಳ್ಳೆಯದಿದೆ, ಎಲ್ಲ ಒಳ್ಳೆತನ ನಡೀತಾ ಇದೆ. ಎಲ್ಲರೂ ನಮಗೆ ಟೀಮ್ ವರ್ಕ್ ಎಲ್ಲ ಒಳ್ಳೇದು ಸಿಕ್ಕಿದ್ದಾರೆ. ಮತ್ತು ನಾನು ಬಾಲ್ಯದಿಂದನೂ ಶಶಿ ಸರ್ ಅವರು ಫಿಲ್ಮ್ ನೋಡ್ತಾನೆ ಇರ್ತಿದ್ದೆ. ಇವತ್ತು ಅವರು ಮಧ್ಯದೊಳಗೆ ನಾನು ಕುಂತಿದ್ದೀನಿ, ಭಾಳ ಖುಷಿ ಆಯಿತು. ತಾರಾ ಮೇಡಮ್ ಹಾಗೂ ಅವರು ಸಹ ಅವಾಗ ನಾನು ನೋಡ್ತಾ ಇದ್ದೀನಿ. ಆದರೆ ಯಾವತ್ತೂ ಕನಸಿನಲ್ಲಿ ಕಂಡಿದ್ದಿಲ್ಲ ಈ ಒಂದು ವೇದಿಕೆ ಮೇಲೆ ಹೀಗೆಲ್ಲ ಕುತ್ಕೊಂಡು ನಾನು ಮಾತಾಡ್ಬೋದು ಅಂಥೇಳಿ. ದುಡ್ಡು ಯಾರು ಬೇಕಾದ್ರೂ ಮಾಡ್ಬೋದು. ಹೌದು, ನಾನು 50+ ಇದ್ದೇನೆ. ಆದರೆ ಎಲ್ಲ ಕರೆಕ್ಟ್ ಹೇಳಲ್ಲ, ಯಾಕಂದರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ, ಅದೆಲ್ಲ ನೋಟ್ ಮಾಡ್ತಾರೆ ಇಷ್ಟು ಏಜ್ ಇದೆ ಅಂತೇಳಿ. ಇರಲಿ, ಆದರೆ ನಾನು ಆ್ಯಕ್ಟಿವ್ ಇದೆ, ಯಾಕಂದರೆ ಜಿಮ್ ಎಲ್ಲ ಮಾಡ್ತೇನೆ. ಎಲ್ಲ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಇದೆ, ಯಾವುದೂ ರೋಗ ಎಲ್ಲ ಏನಿಲ್ಲ, ಏನೂ ಇಲ್ಲ. ಏನು ಬೇಕಾದ್ರೆ ಅಂದರೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ರೋಲ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಿದೆ, ಸರ್ ಇದು ನನ್ನ ಮೊದಲನೇ ಫಿಲ್ಮು,
ಇದಕ್ಕೆ ನಾನು ರಿಸ್ಕ್ ಎಪ್ಸೋದಿಲ್ಲ. ನೀವು ಬೇಕಾದ್ರೆ ಯಾರು ಬೇಕಾದ್ರೆ ತಗೊಳ್ಳಿ ಈ ಫಿಲ್ಮ್ಗೆ. ಅಂದರೆ ರೋಲ್ ಭಾಳ ಇದೆ, ಅಂದರೆ ಪವರ್ಫುಲ್ ರೋಲ್ ಇದೆ. ಅವ್ರೇನು ಹೇಳಿದ್ರು, ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಿಮ್ಮ ಬಗ್ಗೆ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ, ಇಡೀ ದಾಂಡೇಲಿ ನನಗೆ ಗೊತ್ತಿದೆ, ಮತ್ತು ನೀವೆಲ್ಲ ಹೋರಾಟ ಮಾಡಿ ಬಂದವರು, ಎಲ್ಲ ಫೀಲ್ಡ್ನಲ್ಲಿ ಎಲ್ಲ ಸಾಧನೆ ಮಾಡಿದ್ದವರು, ಅದಕ್ಕೆ ನೀವು ಇದು ಮಾಡಿದ್ದೀರಾ ಅಂತ ಹೇಳಿ. ನಾನು ಹೇಳಿದೆ, ನೋಡಿ ಸರ್, ರಿಸ್ಕ್ ಬೇಡ, ಬೇಕಾದ್ರೆ ಮತ್ತು 10 ಸತಿ ಹೇಳಿದೆ, ಆದರೆ ಅವ್ರು ನೀವು ಮಾಡಿ, ಆದರೆ ಅವ್ರು ಕೊಟ್ಟಿದ್ದ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ 100%. ಅದ್ರ ಬಗ್ಗೆ ಯಾವುದೂ ಡೌಟ್ ಇಲ್ಲ. ನಾನು ಹೇಳಿದೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನನಗೊಂದು ಫೈಟ್ ಸೀನ್ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ನನಗೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನನಗೆ ಈ ಫೈಟ್ ಇದೆ, ಯಾಕಂದರೆ ಅದು ಫೈಟ್ ಸೀನ್ ಅಂತ ಹೇಳಿದ್ರೆ ನನಗೆ ಭಾಳ ಇಷ್ಟ. ಹೌದು, ಅದಕ್ಕೆ ನನಗೆ ಅದು ಕೊಟ್ಟಿದ್ದಾರೆ ಮತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಿಭಾಯಿಸ್ತೀನಿ. ಯಾಕಂದರೆ ನಾನೇ ಎಲ್ಲ ಮಾತಾಡ್ತಾ ಇದ್ದೀನಿ ಮತ್ತು ಭಾಳ ಜನ ಮಾತಾಡಬೇಕಾಗಿದೆ. ನಾನು ಎಲ್ಲರ ಹೆಸರು ಹೇಳುವುದಿಲ್ಲ, ಇಲ್ಲೇ ಇದ್ದವರು ಶಶಿ ಸರ್ ಮತ್ತು ಡೈರೆಕ್ಟರ್ ಸವಾದ್ ಅವರು, ಆಮೇಲೆ ಸುಪ್ರೀಂ ಹೀರೋ 38 ವರ್ಷದಿಂದ ಸತತ ಕನ್ನಡ ಪಿಕ್ಚರಕ್ಕೆ ಅಂದರೆ ಸ್ಟ್ಯಾಂಡ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ಸುಪ್ರೀಂ ಹೀರೋ ನಮ್ಮ ಶಶಿಕುಮಾರ್ ಸರ್ ಇದ್ದೆ ನಮ್ಮ ಫಿಲ್ಮ್ನಲ್ಲಿ ಭಾಳ ಖುಷಿಯಾಗಿದೆ. ಅದರಂತೆ ತಾರಾ ಮೇಡಮ್ ಸಹ ಇಲ್ಲಿ ಬದುಕಿ ಕುಂತಿದ್ದೀನಿ, ಭಾಳ ಖುಷಿ ಆಗ್ತಾ ಇದೆ. ಆಮೇಲೆ ಅದರಂತೆ ಸಂಗೀತಾ ಮೇಡಮ್, ಎಲ್ಲರ ಹೆಸರು ನಂಗೆ ಹೇಳಿಕ್ಕೆ ಬರಲ್ಲ, ಮತ್ತು ಶಿವರಾಜ್ ಸರ್ ಇದ್ದಾರೆ, ಆಮೇಲೆ ಧೀರಜ್ ಸರ್ ಇದ್ದಾರೆ, ಶೆಟ್ಟಿ ಸರ್ ಇದ್ದಾರೆ, ವರ್ಧನ್ ಅವರು ಇದ್ದಾರೆ, ಮತ್ತು ಇವರು ಸಾಧನಾ ಮೇಡಮ್ ಇದ್ದಾರೆ. ಇವತ್ತು ಅಭಿಷೇಕ್ ದಾಸ್ ಅವರು ಬಂದಿಲ್ಲ, ಏನೋ ಕಾರಣಾಂತರದಲ್ಲಿ ಬಂದಿಲ್ಲ. ಆದರೂ ಸಹ ನನಗೆ ಈ ಒಂದು ಫಿಲ್ಮ್ ನೋಡಿ ಏನೋ ಜಸ್ಟ್ ಇದು ಓಪನಿಂಗ್ ಮಾಡಿದ ತಕ್ಷಣ ನನಗೆ ಇಷ್ಟು ಖುಷಿ ಆಯಿತು. ಇದು ನಾನು ಫಿಲ್ಮ್ ಥಿಯೇಟ್ರಲ್ಲಿ ಬಂದಿದ್ದೇನೋ ಏನೋ ನಂದೇ ಫಿಲ್ಮು ಏನು ಅಂತೇಳಿ ನಾನೇ ಮಾಡ್ತಾ ಇರೋದು. ಅಂದರೆ ನಾನು ನಿರ್ಮಾಪಕ ಅಂತ ಯಾವತ್ತೂ ಕನಸಲ್ಲಿ ನಾನು ಆಗ್ತೇನಂತ ಕಂಡಿದ್ದಿಲ್ಲ. ಓಕೆ, ಇದು ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಆಗಿದೆ, ನನಗೆ ಖುಷಿಯಾಗಿದೆ ಅಂಥೇಳಿ ಹೇಳಲಿಕ್ಕೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಬಂಧುಗಳು ಇರಲಿ ಮತ್ತೆಲ್ಲ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ, ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ, ನನಗೊಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ. ಸಾಕಷ್ಟು ಇಂಥ ಮೆಸೇಜ್ಗಳಿದ್ದಾವೆ ಸಮಾಜದಲ್ಲಿ ಆಗುವಂಥ ಘಟನೆಗಳಿಗೆ ನಾವು ಯಾವ ಥರ ಅಂದರೆ ಮೆಸೇಜ್ ಮುಟ್ಟಿಸ್ಬೇಕು ಅಂತದ್ದು ಇದೆ. ಅದರಲ್ಲಿ ಸಾಕಷ್ಟು ಇದೆ, ಒಂದಂತ ಎರಡಂತಲ್ಲ. ಮತ್ತು ನಂದು ರೋಲ್ ತಾವು ಕೇಳಿದ್ರಿ, ನನ್ನ ಬಾಸಿಂಗ್ ರೋಲ್ ಅಂದರೆ ನಾ ದಾಂಡೇಲಿ ಒಳಗೆ ಯಾವ ಥರ ಇರ್ತೀನಿ ಅದೇ ಥರ ನನಗೆ ರೋಲ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್. ಅಂದರೆ ಬ್ಯಾಲೆನ್ಸಿಂಗ್, ಅಂದರೆ ನನ್ನ ಪಾಸಿಟಿವ್ ರೋಲ್ ಇದೆ, ನಾನು ಒಪ್ಕೊಂಡೆ, ವಿಲನ್ ಬೇಡ ಅಂತ ಹೇಳಿದೆ ನಾನು. ಸರ್ ಇವಾಗಲೇ ಎಲ್ಲ ಬಿಟ್ಕೊಡ್ಬೇಡಿ. ಅವಾಗ ಮತ್ತೊಂದು ಸತಿ ಬರ್ತೇನೆ, ನಾನು ಇಲ್ಲದ ಬರಲ್ಲ. ಬರೀ ಫಿಲ್ಮ್ಗೆ ದುಡ್ಡು ಹಾಕಿ ನಾನು ಕೂತ್ಕೊಳ್ತೇನೆ. ಜನ ಒಪ್ಪಬೇಕು, ಏನು ಮಾಡಿದ್ರೆ ಬಸ್ ಒಳ್ಳೆ ಇದು ಮಾಡಿದಾರೆ, ಆ್ಯಕ್ಟ್ ಮಾಡಿದಾರೆ ಅಂತ ಅನ್ನಬೇಕು. ಅಲ್ಲಿವರೆಗೆ ನಾನು ಬರಲ್ಲ. ಅಲ್ಲಿ ಅಂದರೆ ನಾನು ಬರ್ತೇನೆ ಅಷ್ಟೇ. ದುಡ್ಡು ಹಾಕಿದೆ ಅಂತ ಹೇಳಿ ನಮಗೆ ರೋಲ್ ಕೊಡೋದು ಇಲ್ಲ, ಬೇಡ, ಅವೆಲ್ಲ ಬೇಡ. ನಾನು ದುಡ್ಡು ಹಾಕ್ತೀನಿ, ಬಿಸ್ನೆಸ್ ಮಾಡ್ತೇನೆ. ಬಿಸ್ನೆಸ್ ಅಷ್ಟೇ ಅಂತಲ್ಲ, ಬಿಸ್ನೆಸ್ ಯಾರು ಬೇಕಾದ್ರೆ ಮಾಡಿ ದುಡ್ಡು ಮಾಡ್ಬೋದು, ಜೊತೆಗೆ ಸಮಾಜಕ್ಕೆ ಕೊಡುಗೆ ಇರಬೇಕು. ನನಗೆ ಇದೇ ಒಂದು ಧ್ಯೇಯ ಇದೆ, ಮೊದಲಿಂದ ಅದೇ, ಅದನ್ನ ಮಾಡ್ತಾ ಬರ್ತೀನಿ ಸರ್. ಈಗ ಬಿಸ್ನೆಸ್ ಮಾಡಬೇಕು ಸ್ಟ್ರಾಟಜಿ ಹಾಕೋದು, ಆಮೇಲೆ ಆಟೋಮೆಟಿಕ್ಲಿ ಅದು ಸ್ವಲ್ಪ ಎಕ್ಸಸ್ ಆಗ್ತಾ ಹೋಗ್ತದೆ. ಯಾಕಂದರೆ ಇನ್ನೊಂದು ಸ್ಟಾರ್ಸ್ ಎಲ್ಲ ಬರ್ತಾ ಇರ್ತಾರಲ್ಲ, ಅವಾಗ ಎಕ್ದಮ್ ಎಕ್ಸಾಕ್ಟ್ಲಿ ಹೇಳಿಕ್ಕೆ ಬರಲ್ಲ. 3 ಆಗ್ಬೋದು, 4 ಆಗ್ಬೋದು, ಹೇಳಿಕ್ಕೆ ಬರಲ್ಲ. ಅದಕ್ಕೆ ನಾವು ರೆಡಿ ಇದ್ದೇನೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾವುದೂ ಕಾರಣದಿಂದ ಪಿಕ್ಚರ್ ರಿಲೀಸ್ ಆಗೋ ತನಕ ಯಾವುದೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರಲ್ಲ. ಸಾಧನೆ ಮಾಡೋ ಮುಂಚೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಆದರೆ ಇವತ್ತು ನಾನು ಇಂಥ ದಿಗ್ಗಜರ ಮಧ್ಯದಲ್ಲಿ ಕೂತಿದ್ದೀನಿ ಅಂದರೆ ಅದು ನನ್ನ ಸಾಧನೆಯ ಮೊದಲ ಮೆಟ್ಟಿಲು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟಪಟ್ಟು ನಾವು ಇಷ್ಟಪಟ್ಟು ನೋಡಿದಂತಹ ನಟರು, ಶಶಿ ಸರ್ ಇರ್ಬೋದು, ತಾರಮ್ಮ ಇರ್ಬೋದು, ಸಂಗೀತಾ ಮೇಡಮ್ ಇರ್ಬೋದು, ಎಲ್ರೂ ಇವ್ರನ್ನೆಲ್ಲ ತೆರೆ ಮೇಲೆ ನೋಡಿದಾಗ ಆಸೆ ಆಗ್ತಿತ್ತು. ಇವ್ರ ಆಕ್ಟಿಂಗ್ ನೋಡಿದಾಗ ನಾವು ಒಂದು ದಿವಸ ಸಿನಿಮಾ ಮಾಡ್ಬೇಕು, ಇವರೆಲ್ಲ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಆ ಒಂದು ಕನಸು ಹೊತ್ಕೊಂಡು ಹಲವಾರು ವರ್ಷಗಳ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ. ಇವತ್ತು ಆ ಕನಸುಗಳಿಗೆ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತು, ನಾನು ಕೇಳಿದ ಪ್ರತಿಯೊಂದಕ್ಕೂ ಇಲ್ಲ ಅಂತ ಹೇಳದೆ ಎಲ್ಲದಕ್ಕೂ ಮಾಡು ನೀನು, ನಾನು ಇದ್ದೀನಿ, ನಿನ್ನ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ ಪ್ರೇಮಾನಂದ್ ಸರ್ ಅವರು. ಹಾಗೇನೆ ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಅಭಿಷೇಕ್ ಪಾಟೀಲ್ ಅಂತ ಹೇಳಿ ನಮ್ಮ ಗೆಳೆಯ. ನನಗೆ ಪ್ರೊಡ್ಯೂಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರೇನೆ. ಅದೇ ರೀತಿ ಈ ಕತೆಗೆ ಬೇಕಾದಂತಹ ಒಂದು ಇದು ಡ್ಯಾನ್ಸರ್ ಕತೆ ಇದೆ. ಆಕ್ಚುಲಿ ಒಂದ್ ಕಡೆ ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯುವಂತಹ ಒಂದು ಪ್ರೀತಿ ವಾತ್ಸಲ್ಯ ಏನಿದೆ, ಹಾಗೂ ಪೋಷಕರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡಬಹುದು, ಏನೆಲ್ಲ ಹೋರಾಟ ಮಾಡಬಹುದು ಅನ್ನೋದ್ರ ಸುತ್ತ ಹೋಗುವ ಕಥೆಯ ಜೊತೆಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇದು ಕತೆ ಇದು. ಸೊ ಅದು ಆ ಒಂದು ಕತೆಗೆ ಪ್ರೇರಣೆ ಆಗಿರೋದೇ ಅವರ ಬದುಕು.
ಯಾಕೆಂದ್ರೆ ಅವರು ದಾಂಡೇಲಿ ಎಂಬ ಒಂದು ಸಣ್ಣ ಊರಲ್ಲಿ 10,000 ಸ್ಟೂಡೆಂಟ್ಸ್ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಭಿಷೇಕ್ ಪಾಟೀಲ್ ಅವರು. ಹಾಗೇನೆ ಅಭಿಷೇಕ್ ಪಾಟೀಲ್ ಎಲೆಮರೆ ಕಾಯಿ ಇದ್ದಂಗೆ ಇವ್ರು ಮಾಡಿರೋ ಸಾಧನೆನ ಆಚೆ ಅಂದ್ರೆ ಜನರಿಗೆ ಗೊತ್ತಾಗಿಲ್ಲ. ಇವ್ರು ಸ್ಟೂಡೆಂಟ್ಸ್ ಗಳೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇಡೀ ಇಂಡಿಯಾದಲ್ಲಿ ಹೋಗಿ ಎಷ್ಟೋ ಅವಾರ್ಡ್ಸ್ ಗಳನ್ನ ಪಡೆದಿದ್ದಾರೆ. ಆದ್ರೆ ಅವರಿಗೆ ಒಂದು ಸ್ಟೇಜ್ ಅವ್ರನ್ನ ಯಾರು ಎಲ್ಲೂ ತೋರಿಸಿಲ್ಲ. ಸೊ ನಂಗೊಂದು ಖುಷಿ ಇದೆ ನನ್ನ ಸಿನಿಮಾದಲ್ಲಿ ಅವರಿಂದ ಪ್ರೇರಣೆ ಹಾಕಿ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ. ಎರಡನೇದು ಸತೀಶ್ ಬ್ರಹ್ಮ ಅವರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಈ ಸಿನಿಮಾನ ಉತ್ತಮ ರೀತಿಯಲ್ಲಿ ಮಾಡಕ್ಕೆ, ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈ ಹಿಡಿದು ನನಗೆ ಅಣ್ಣನ ತರ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಸತೀಶ್ ಬ್ರಹ್ಮ ಅವರಿಗೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಅದೇ ರೀತಿ ನಾನು ತುಂಬಾ ಇಷ್ಟಪಡುವಂತಹ ಶಶಿಕುಮಾರ್ ಅವರು ಮತ್ತು ತಾರಮ್ಮ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಅದು ತುಂಬಾ ಭಾವನಾತ್ಮಕ ಒಂದು ಸನ್ನಿವೇಶ ನನಗೆ ಇಲ್ಲಿ ಕೂತಿರೋದು. ಯಾಕಂದ್ರೆ ನನ್ನ ಮೊದಲ ಸಿನಿಮಾದಲ್ಲೇ ಇಂತಹ ಮಹಾ ನಟರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ನನ್ನ ಕತೆ ಕೇಳಿ ಇಷ್ಟಪಟ್ಟಿದ್ದಾರೆ, ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಅದು ನಾನು ಪಡ್ಕೊಂಡು ಬಂದಿರುವಂತಹ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನನ್ನ ತಂತ್ರಜ್ಞರು ಮತ್ತು ಎಲ್ಲ ನಟರು, ಯಾಕಂದ್ರೆ ನಾನು ಎಲ್ಲರ ಹೆಸರು ಹೇಳಕ್ ಆಗಲ್ಲ, ತುಂಬಾ ಹೊತ್ತು ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ನನಗೆ ಆ ಒಂದು ಏನ್ ಕಿಚ್ಚಿಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ರುದ್ರಾವತಾರ ಅನ್ನೋ ಒಂದು ಈ ಸಿನಿಮಾನ, ಪ್ರತಿಯೊಬ್ಬರು ಕೂಡ ಅದೇ ರೀತಿ ನನಗೆ ಆ ಫೈರ್ ಇಂದ, ಆ ಒಂದು ಕಿಚ್ಚಿಂದ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ. ಸೊ ಮೀಡಿಯಾದವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆಯ ಸಿನಿಮಾನ ಜನರಿಗೆ ತಲುಪಿಸಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಧನ್ಯವಾದ ಸರ್. ಮೊದಲನೇದಾಗಿ ರುದ್ರ ಅನ್ನೋದು ಶಿವನ 3ನೇ ಮುಖ. ನಮ್ಮ ಸಿನಿಮಾದಲ್ಲಿ ನಾನು ಮೊದಲೇ ಹೇಳಿದೆ, ಡ್ಯಾನ್ಸ್ ಇಂದ ಪ್ರೇರಣೆ ಆಗಿತ್ತು. ಶಿವನ ಒಂದು ರೂಪ ನಟರಾಜ, ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಅದೇ ಒಬ್ಬ ನಟರಾಜ ಯಾವ ರೀತಿ ಶಿವನ ಒಂದು ಖುಷಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಶಿವನ ಮುಖ ಅಂತ ನಾವು ಹೇಳ್ಬೋದು. ಆ ಒಂದು ಖುಷಿಯಾಗಿರುವಾಗ ನಟರಾಜನಾಗಿ ನೃತ್ಯ ಮಾಡ್ತಾನೆ ಅಂತ. ಅದೇ ರೀತಿ ಕಷ್ಟ ಬಂದಾಗ ಅಥವಾ ಅಸುರರನ್ನು ವಧಿಸ್ಬೇಕು ಅಂದಾಗ ಅದೇ ಶಿವ, ಅದೇ ಭಗವಂತ ರೌದ್ರಾವತಾರ ತಾಳ್ತಾನೆ. ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಯಾರೆಲ್ಲ ಮಾಡ್ತಿದಾರೋ ಅವರು ಅಷ್ಟು ಜನನು ಸಿನಿಮಾದಲ್ಲಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನಾನು ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ. ಅವರು ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೋಸ್ಕರ ರುದ್ರಾವತಾರ ತಾಳ್ತಾರೆ. ಅದನ್ನ ನಾನು ಸಮರ್ಪಕವಾಗಿ ಸಿನಿಮಾದಲ್ಲಿ ತೋರ್ಸಕ್ ಹೊರಟಿದ್ದೀನಿ. ಹಲವಾರು ಜನರಿಗೆ ಡೌಟ್ ಇದೆ, ರುದ್ರಾವತಾರ ಅನ್ನೋದು ಒಂದೇ ವರ್ಡ್ ಅಲ್ವಾ ಅಂತ. ನಾನು ಗ್ರಾಮೆಟಿಕಲಿ ಹೇಳ್ತಾ ಇದ್ದೀನಿ, ರುದ್ರಾವತಾರ ಅನ್ನೋದು ಒಂದು ವರ್ಡ್ ಅಲ್ಲ, ರೌದ್ರಾವತಾರ ಅನ್ನೋದು ಒಂದು ವರ್ಡ್. ರುದ್ರ ಅವತಾರ ಅನ್ನೋದು ಸಪರೇಟ್ ವರ್ಡ್. ನೀವು ಸಂಸ್ಕೃತ ಶ್ಲೋಕಗಳಲ್ಲಿ ಕೂಡ ಚೆಕ್ ಮಾಡಿ ನೋಡಿ, ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ರುದ್ರ ಅವತಾರ ಅನ್ನೋದು ಸಪರೇಟ್ ವರ್ಡ್. ಯಾಕಂದ್ರೆ ತುಂಬಾ ಜನ ಈ ಪ್ರಶ್ನೆ ನನಗೆ ಮಾಡಿದ್ರು, ರುದ್ರಾವತಾರ ಅಕಾರಾಗಮ ಸಂಧಿ ಬರುತ್ತೆ, ಸಕಾರಾಗಮ ಸಂಧಿ, ಅದು ಬರಲ್ಲ ರುದ್ರಾವತಾರ, ಅದು ರೌದ್ರಾವತಾರ ಅಂತ ಆಗುತ್ತೆ. ಸೊ ನನ್ನ ಟೈಟಲ್ ರುದ್ರ ಅವತಾರ, ಸಪರೇಟ್ ವರ್ಡ್ಸ್. ಭಾರತ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದೇವರ ಫೋಟೋನ ನೀವು ಒಬ್ಸರ್ವ್ ಮಾಡಿ, ಮೂರ್ತಿನ ಒಬ್ಸರ್ವ್ ಮಾಡಿ, ದೇವರು ಯಾವ ರೀತಿ ಜನರ ರಕ್ಷಕನಾಗಿರ್ತಾನೋ ಅದೇ ರೀತಿ ಕೆಟ್ಟವರನ್ನ ಧ್ವಂಸ ಮಾಡೋರು ಕೂಡ ಆಗಿರ್ತಾರೆ. ಪ್ರತಿಯೊಂದು ದೇವರ ಕೈಯಲ್ಲಿ ಒಂದು ಆಯುಧ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮಲ್ಲಿರುವಂತಹ ಮಿಡಲ್ ಕ್ಲಾಸ್ ಜನರು ಅವರಿಗೆ ಕಷ್ಟ ಬಂದಾಗ ಯಾವ ರೀತಿ ಆಯುಧವನ್ನು ಹಿಡಿದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬಹುದು ಎನ್ನುವುದರ ಪ್ರತೀಕವಾಗಿರುತ್ತೆ ಶಶಿಕುಮಾರ್ ಸರ್ ಮಾಡ್ತಾ ಇರುವಂತಹ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಆ ಕಾರಣಕ್ಕೋಸ್ಕರ ಮಾಡಿರುವಂತಹ ಪೋಸ್ಟರ್ ಅದು. ಆ ಟೈಮಲ್ಲಿ ಅವರು ಸಂಗೀತ ಮೇಡಮ್ ಆನ್ ಬೋರ್ಡ್ ಆಗಿರ್ಲಿಲ್ಲ. ಅಂಡ್ ಅವ್ರ ಹತ್ರ ನಾನು ಕ್ಷಮೆ ಕೂಡ ಕೇಳಿದೆ ಇವತ್ತು ಬಂದ ತಕ್ಷಣ. ಮೇಡಮ್ ಮತ್ತೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ, ಕ್ಷಮಿಸಿ. ಹೇಳಿಲ್ಲ, ಅದು ಏನೇ ಇರ್ಬೋದು, ನೀವು ಸಿನಿಮಾದಲ್ಲಿ ನೋಡ್ಬೋದು. ಮುಂದಿನ ಸೋಮವಾರದಂದು ಸ್ಟಾರ್ಟ್ ಆಗ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಚೆನ್ನಾಗೇ ಇರುತ್ತೆ. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ. ಇನ್ನು ಯಾವ ಅರ್ಥದಲ್ಲಿ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಕಲ್ಚರಲ್ ಬ್ಯಾಕ್ ಗ್ರೌಂಡ್. ಓಕೆ, ಮಂಗಳೂರಲ್ಲಿ ಕೇಳ್ತಾ ಇದ್ದೀರಾ? ಅಲ್ಲ, ಯಾವ ಊರಿಂದ ಯಾವ ಊರಿಗೆ ಬಂದ್ರೆ ಏನ್ ಕೆಲಸ ಮಾಡ್ಕೊಂಡು ಇಲ್ಲಿ ತನಕ ಓಕೆ ಓಕೆ, ನನ್ನ ಬ್ಯಾಕ್ ಗ್ರೌಂಡ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಅಲ್ಲ. ಓಕೆ, ನಾನು ಓಕೆ, ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಜಾತಿ ಧರ್ಮದ ಬಗ್ಗೆ ಕೇಳಿದ್ದಲ್ಲ ಅಂತ ಹೇಳಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ನನ್ನ ಜಾತಿ ಯಾವುದು ಅಂತ ಹೇಳಿ ನನ್ಗೆ ಗೊತ್ತಾಗಿದ್ದೆ ಬೆಂಗಳೂರಿಗೆ ಬಂದ್ಮೇಲೆ. ನಮ್ಮೂರಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಲಿಲ್ಲ.
ನಾನು ಬಹಳ ಸಣ್ಣ ವಯಸ್ಸಿಂದ ರಾಮಾಯಣ ಮಹಾಭಾರತ ಅದೇ ರೀತಿ ಕುರಾನು ಬೈಬಲ್ ಎಲ್ಲಾನು ಓದಿ ಬಂದಿದ್ದೀನಿ. ನಾನೊಬ್ಬ ಮುಸ್ಲಿಂ ಆಕ್ಚುಲಿ, ನಾನು ಅದನ್ನ ಹೇಳಕ್ಕೆ ಹಿಂಜರಿ ಅಲ್ಲ. ಆದ್ರೆ ಯಾವತ್ತೂ ಕೂಡ ನನ್ನನ್ನು ನಾನು ಒಬ್ಬ ಭಾರತೀಯ ಸಂಸ್ಕೃತಿಯಿಂದ ದೂರ ಇರೋನು ಅಂತ ನಾನು ಅನ್ಕೊಂಡಿಲ್ಲ. ಸಣ್ಣ ವಯಸ್ಸಲ್ಲೇ ನನಗೆ ನನ್ನ ಅಪ್ಪ ಅಮ್ಮನೇ ರಾಮಾಯಣ ಮಹಾಭಾರತ ಪುಸ್ತಕ ಕೊಟ್ಟು ಓದಿಸಿದ್ದಾರೆ. ಸೊ ಎಲ್ಲಾ ಸಂಸ್ಕೃತಿಯನ್ನ ನನಗೆ ಹೇಳ್ಕೊಟ್ಟಿದ್ದಾರೆ. ಅಂಡ್ ಶಿವನ ಬಗ್ಗೆ ಪ್ರತ್ಯೇಕವಾಗಿ ನನಗೆ ಬಹಳ ಪ್ರೀತಿ ಇದೆ. ಬಹಳ ಸಣ್ಣ ವಯಸ್ಸಿಂದ ನಾನು ಏನೇ ಮಾಡಿದ್ರು ಅದಕ್ಕೆ ಒಂದು ಶಿವನ ಒಂದು ರೂಪಕವನ್ನು ಇಟ್ಕೊಂಡು ನಾನು ಇಮ್ಯಾಜಿನ್ ಮಾಡ್ತೀನಿ. ಕತೆ ಬರೆದಾಗ ಪ್ರತಿಯೊಂದು ಕ್ಯಾರೆಕ್ಟರ್ಲಿ ಒಂದು ಶಿವ ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಇವತ್ತು ನನಗೆ ಖುಷಿ ಇದೆ, ಅದು ಸಿನಿಮಾ ರೂಪ ಬರ್ತಾ ಇದೆ. ಅಂಡ್ ರುದ್ರಾವತಾರ ಅನ್ನುವಂತ ಒಂದು ಪವರ್ಫುಲ್ ಟೈಟಲ್ ಸಿಕ್ಕಿದೆ. ದೊಡ್ಡ ಕಾಣ್ಬೋದು. ಮತ್ತು ಶಶಿಕುಮಾರ್ ಸರ್ ಒಬ್ಬರನ್ನೇ ಅಲ್ಲ, ಇದರಲ್ಲಿ ಸರ್ಪ್ರೈಸ್ ಏನಂದ್ರೆ 3 ಜನರನ್ನ ನೀವು ಶಿವನ ರೂಪಕವಾಗಿ ಕಾಣಬಹುದು. ಅದರಲ್ಲಿ ನಂಬರ್ 1 ಅಲ್ಲಿ ನಮ್ಮ ಶಶಿ ಸರ್ ಇರ್ತಾರೆ, ಸುಪ್ರೀಂ ಹೀರೋ ಶಶಿ ಸರ್. ತಾರಾ ಮೇಡಮ್ ಅವರು, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಯಾವುದೇ ಒಂದು ಅಮ್ಮನ ಪಾತ್ರ, ಅಕ್ಕನ ಪಾತ್ರ ಯಾವತ್ತಾದ್ರೂ ಕಲ್ಪನೆ ಮಾಡಿದಾಗ ನನಗೆ ಅಲ್ಲಿ ಕಾಣಿಸೋದು ತಾರಮ್ಮ. ನನ್ಗೆ ಏನು ಇಷ್ಟ ಅಂದ್ರೆ ತಾರಮ್ಮ ಅವ್ರದ್ದು, ಅವರು ಬಹಳ ಸಿಂಪಲ್ ಆಗಿ ಕಾಮಿಡಿ ಮತ್ತು ಇಮೋಷನ್ ಎರಡನ್ನು ಕೂಡ ಬಹಳ ಸಣ್ಣ ಒಂದು ಆಕ್ಟ್ ಅಲ್ಲೇ ಹೇಳ್ಕೊಡ್ತಾರೆ, ಅಂದ್ರೆ ವ್ಯಕ್ತಪಡಿಸ್ತಾರೆ. ಸೊ ಅವ್ರು ಪಟ ಅಂತ ಮಾತಾಡ್ತಾರೆ. ಕಾಮಿಡಿ ಇದ್ರು ಅಳು ಕೂಡ ಅಷ್ಟೇನೆ. ಅವ್ರು ಅಳೋ ಮುಂಚೆನೆ ಎದುರುಗಡೆ ಇರೋರನ್ನ ಅಳಿಸ್ಬಿಡ್ತಾರೆ. ಇದು ನಾನು ಅಬ್ಸರ್ವ್ ಮಾಡಿರೋದು, ನನ್ನ ಒಂದು ಪರ್ಸನಲ್ ಆಗಿ ಅಬ್ಸರ್ವೇಷನ್. ಸೊ ಇಲ್ಲಿ ತಾರಮ್ಮನನ್ನ ಮೊದಲು ನಾನು ಒಂದು ಕಾಮಿಡಿ ಆಂಗಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ ಕಥೆಯಲ್ಲಿ. ಆದ್ರೆ ಕೊನೆಗೆ ಸಿನಿಮಾ ಮುಗಿಯುವಷ್ಟರಲ್ಲಿ ಅವರನ್ನು ಕೂಡ ನೀವು ಒಂದು ಏನ್ ಹೇಳ್ಬೋದು, ಒಂದು ರೌದ್ರಾವತಾರದ ಒಂದು ಪ್ರತೀಕವಾಗಿ ನೋಡ್ಬೋದು. ಮಾಡಿದ್ದೀನಿ ಸರ್. ಗ್ರಾಜುಯೇಷನ್ ಇನ್ ವಿಚ್ ಅಂತ ಕೇಳ್ತಿದ್ದಾರೆ. BA ಸೈಕಾಲಜಿ. ಓಕೆ. ಸಿನಿಮಾ ತಂಡದ ಪಾತ್ರವರ್ಗನ ಮಾತನಾಡ್ಸೋಕ್ಕಿಂತ ಮುಂಚಿತವಾಗಿ ನಮ್ಮ ವೇದಿಕೆಯಲ್ಲಿ ಅತಿಥಿಯಾಗಿ ಕಾಣಿಸ್ಕೊಂಡಿರೋದು ನಮ್ಮ ಆದಿತ್ಯ ಅವರು. ಆದಿತ್ಯ ಅವ್ರಿಗೆ ಮೈಕ್ ಕೊಟ್ರೆ, ಇಲ್ಲ ಚುಟುಕಾಗಿ ನಿಮಗೆ ಹೇಗೆ ಅನಿಸ್ತು ಮೋಷನ್ ಪೋಸ್ಟರ್ ಅಂತ? ಯಾಕಂದ್ರೆ ಅಪ್ಪನ ಸಿನಿಮಾ. ನಮಸ್ಕಾರ. ಫಸ್ಟ್ ಫೀಲಿಂಗ್ ಏನಂದ್ರೆ ನಂಗೆ ತುಂಬಾ ಜಲಿಸ್ ಆಯ್ತು. ಯಾಕಂದ್ರೆ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಇದೆ. ಫಸ್ಟ್ ಟೈಮ್ ತಾರಾ ಮೇಡಮು ಅಪ್ಪ ಎಷ್ಟೊಂದು ವರ್ಷಗಳಾದ್ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತಾ ಇದ್ದಾರೆ. ಅಂಡ್ ಅಪ್ಪನ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ, ಡ್ಯಾಡೀಸ್ ಬೇರೆ ಪಾತ್ರ ಮಾಡಿ, ಅಪ್ಪನ ಪಾತ್ರ, ಈ ಪಾತ್ರ, ಆ ಪಾತ್ರ ಬಿಟ್ಬಿಟ್ಟು ಬೇರೆ ಮಾಡಿ, ಏನೋ ಸ್ವಲ್ಪ ಡಿಫ್ರೆಂಟ್ ಲುಕ್ ಮಾಡಿ ಅಂತ. ಸೊ ವೆರಿ ಹ್ಯಾಪಿ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತೀರೋ ಅಪ್ಪನ್ನ. ಅಂಡ್ ಥ್ಯಾಂಕ್ ಯು ಹೇಳಿ. ಅಟ್ಲೀಸ್ಟ್ ನಾನು ಕೇಳಿದ್ದಕ್ಕೆ ಏನೋ ಮಾಡಿದ್ದೀರಾ ಇವತ್ತು. ನೋಡಿ ಥ್ರೆಟ್ಟು ಎಲ್ಲ ಕವರ್ ಮಾಡಿ ಮನೆಗೆ ಬಾ ಮಾಡ್ತೀನಿ ನಿಂಗೆ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಆದ್ರೆ ನೆಕ್ಸ್ಟ್ ಟೈಮ್ ನನ್ನ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಸೊ ಎನಿವೇ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಅದ್ಭುತವಾಗಿದೆ. ಫಸ್ಟ್ ಸ್ಟೇಜ್ ಮೇಲೆ ಬಂದಾಗ ಸರ್ಗೆ ಹೇಳಿದೆ, ತುಂಬಾ ಫೀಲಿಂಗ್ ವೆರಿ ಜೆಲಸ್ ಸರ್ ಅಂತ. ಈ ಸೆಟ್ ಡೋಂಟ್ ವರಿ, ವಿಲ್ ಡೂ ಮೂವಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಐ ಹೋಲ್ಡ್ ಯು ಆನ್ ಟು ದಟ್ ಸರ್. ಅಂಡ್ ಅಫ್ಕೋರ್ಸ್ ಪ್ರೊಡ್ಯೂಸರ್ ಸರ್, ವೆರಿ ಯಂಗ್. ಅವ್ರ ಸರ್ ಹೇಳ್ದಂಗೆ ತುಂಬಾ ಯಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಅಪ್ಪನ ಏಜ್ ತರ ಗೊತ್ತೇ ಆಗಲ್ಲ. ನಾನು ಐ ಥಾಟ್ ಯು 30-40 ಅರೌಂಡ್ ಮೈ ಏಜ್. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಆಸಮ್ ಸರ್. ಅಷ್ಟೇ ಸರ್, ತುಂಬಾ ಜೆಲಸ್ ಆಗಿದೆ. ಬಟ್ ಓಕೆ, ಅಪ್ಪನ ಮೂವಿ ಅಲ್ಲ, ಪರವಾಗಿಲ್ಲ, ಚೆನ್ನಾಗಿ ಹೋಗಿ. ಆಲ್ ದಿ ವೆರಿ ಬೆಸ್ಟ್. ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಶಶಿ ಸರ್ ಜೊತೆ ನಾನು ಮೊದಲ ಬಾರಿಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ತಾರಮ್ಮ ಜೊತೆಗೆ 1-2 ಮೂವಿ ಅವ್ರ ಜೊತೆಗೆ ಮಾಡಿದ್ವಿ ನಾವು. ಸಂಗೀತ ಮೇಡಮ್ ಜೊತೆಗೆ ಮಾಡಿದ್ವಿ. ಫ್ರೆಂಡ್ ವದನ್ ಜೊತೆ ಸಿಕ್ಕಾಪಟ್ಟೆ ಮೂವಿ ಮಾಡಿದ್ದೀವಿ ನಾವು. ತುಂಬ ಖುಷಿ ಏನಂತಂದರೆ, ನನಗೆ ಫಸ್ಟ್ ಸವದ್ ಅವರ ಕತೆ ತುಂಬ ಇಷ್ಟ ಆಗಿದೆ. ಬಟ್ ಅವ್ರು ನರೇಷನ್ ಮಾಡೋ ಸ್ಟೈಲ್ ಇನ್ನೂ ತುಂಬ ಖುಷಿ ಆಗಿದೆ. ಯಾಕಂದರೆ ಮೂವಿಯಲ್ಲಿ ಆ ಥರದ ಒಂದು ಜಿಸ್ಟ್ ಇದೆ. ಮತ್ತು ಇನ್ನೊಂದು ತುಂಬ ಲಾಜಿಕಲ್ ಆಗಿದೆ. ಯಾವುದು ಕೂಡ ಅನ್ನೆಸೆಸರಿ ಅಂತ ಇಲ್ಲ ಸೀನ್ಸ್. ನನಗೆ ಯಾವ್ಯಾವ ಸೀನ್ಸ್ ಹೇಳಿದ್ದಾರೆ ಆ ಸೀನ್ಸ್ ಎಲ್ಲ ಅಷ್ಟು ಲಾಜಿಕಲ್ ಆಗಿದೆ. ಅಂದರೆ ಅವರ ವಿವೇಚನೆ, ಅವರ ಶಕ್ತಿ ಆ ಒಂದು ಸ್ಕ್ರಿಪ್ಟಲ್ಲಿ ಕಾಣಿಸ್ತಾ ಇದೆ. ಸೊ ಮುಖ್ಯವಾಗಿ ಏನು ಹೇಳ್ಬೇಕಂತಂದರೆ, ಶಶಿಕುಮಾರ್ ಸರ್ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ಇವರು ಸೂಪರ್. ಶಶಿಕುಮಾರ್ ಸರ್ನ ಚಿಕ್ಕ ಹುಡುಗಿಯಿಂದ ಅದ್ರಿಂದ ಅವ್ರ ಮೂವೀಸ್ ಎಲ್ಲ ನೋಡ್ಕೊಂಡ್ಬಂದ್ರೆ ಇವತ್ತು ಅವ್ರ ಜೊತೆನೇ ಸ್ಕ್ರೀನ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಇದೆ. ಈ ಮೂವಿಯಲ್ಲಿ ಅವ್ರ ಮಗಳು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅಂತ ಒಳ್ಳೆ ಪಾತ್ರ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗೆ ತಾರಮ್ಮ, ಸಂಗೀತ ಮ್ಯಾಮ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ಮುಂದೆ ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ನಿಮ್ಮೆಲ್ಲರೂ ಬೆಂಬಲ, ಸಪೋರ್ಟ್ ಹೀಗೆ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ಸವಾದವ್ರೆ ತುಂಬ ಚೆನ್ನಾಗಿದೆ ಮೋಷನ್ ಪೋಸ್ಟರ್. ಆ್ಯಕ್ಚುಲಿ ತುಂಬ ಇನೋವೇಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಬರ್ಬೋದು ಅಂತ. ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಸ್ವಾದವ್ರನ್ನ ಮನೆಗೆ ಬಂದಾಗ ತುಂಬ ಕಲ್ಚರ್ ಇರುವಂಥ ಮನುಷ್ಯ, ಎಷ್ಟು ಒಂಥರ ಸಾಫ್ಟ್ ಪರ್ಸನ್. ತುಂಬಾ ಖುಷಿ ಆಯಿತು. ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ.
ಆಮೇಲೆ ತಾರಮ್ಮನ ಜೊತೆ ನಾನು ಫಸ್ಟ್ ಮಾಡಿದ ಪೂರ್ಣ ಸತ್ಯ ಸಿನಿಮಾ. ಅದಾದ್ಮೇಲೆ ಇವತ್ತು ಒಟ್ಟಿಗೆ ಒಂದು ಸಿನಿಮಾ ಈಗ ತುಂಬ ವರ್ಷಗಳ ನಂತರ ತಾರಮ್ಮನ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಶಶಿ ಸರ್ ಮಗನ ಜೊತೆ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಶಶಿ ಸರ್ ಜೊತೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ. ಖುಷಿ ಆಗ್ತಿದೆ. ಇದ್ರ ಬಗ್ಗೆ ಹೇಳೋಗೆ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ತಂಡ. ಗುಡ್ ಮ್ಯಾಮ್. I would like to thank Sawad sir for giving me this opportunity. It's first time ನಾನೊಂದು ಫಿಲ್ಮಲ್ಲಿ ಪಾರ್ಟ್ ಆಗಿರೋದು ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್. ಆ್ಯಂಡ್ ನನಗೆ ಯಾವ ಕ್ಯಾರೆಕ್ಟರ್ ಸಿಕ್ಕಿದೆ ಇಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಆಮ್ ಇನ್ ಮೈ ರಿಯಲ್ ಲೈಫ್. ಸೊ ಅದಕ್ಕೆ ಇನ್ನೂ ಕೂಡ ರಿಲೇಟ್ ಆಗ್ತೀನಿ ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ಯಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಯಾ ಥ್ಯಾಂಕ್ ಯು. ಥ್ಯಾಂಕ್ ಎವ್ರಿ ಒನ್. ನಂಗೆ ನಿಜವಾಗ್ಲೂ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮೀಟ್. ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಸವಾದ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಈ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡೋದಕ್ಕೆ. ಇಂಥ ದೊಡ್ಡ ಗಣ್ಯರ ಜೊತೆಗೆ ನಾನು ಈ ಸ್ಟೇಜ್ ಶೇರ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಕೂಡ ನನ್ನ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಆ್ಯಂಡ್ ಸ್ವೀಟ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಅಬ್ಬಾ ಯಾವುದೋ ಒಂದು ಎಕ್ಸಾಮ್ ಬರ್ದಂಗೆ ಆಯ್ತು ನನಗೆ. ಮೊದಲನೇದಾಗಿ ನಿರ್ಮಾಪಕನ ಮೊಟ್ಟ ಮೊದಲ ಬಾರಿ ಭೇಟಿ ಮಾಡ್ತಿದ್ದೀನಿ. ಪ್ರೇಮ್ಜಿ, ನಿಮಗೆ ಒಳ್ಳೇದಾಗಲಿ. ನಿಮ್ಮ ಹೆಜ್ಜೆಗಳು ಮುಂದೆ ನೀವು ಇದು ಮೊದಲ ಹೆಜ್ಜೆ ಅಂದಿದ್ದೀರಿ, ಮತ್ತೆ ಇನ್ನು ಅನೇಕ ಸಿನಿಮಾಗಳನ್ನು, ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಎಲ್ಲ ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಆಮೇಲೆ ನನ್ನ ನಿರ್ದೇಶಕ ಅಫ್ಕೋರ್ಸ್ ಈ ಹುಡುಗ ನನಗೆ ಸತೀಶ್ ಬ್ರಹ್ಮ ಅವರು ನನಗೆ ಫೋನ್ ಮಾಡಿ ಹೊಸ ನಿರ್ದೇಶಕರು, ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ, ಒಂದು ಪಾತ್ರಕ್ಕೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಇದ್ದಾಗ ನಾನು ಅವ್ರ ಮನೆಗೆ ಬಂದಿದ್ರು. ಸಾವತ್ ಕರೆಕ್ಟ್ ಕೊಡು, ಹೆಸರು ಮರೀತಿ ಅದೇ ಸಾವತ್ ಮನೆಗೆ ಬಂದಾಗ ಅವ್ರ ಕತೆ ಹೇಳಕ್ಕೆ, ಪಾತ್ರ ಹೇಳಕ್ಕೆ ಹೊರಟಾಗ ನಾನು ಅನ್ಕೊಂಡೆ ಈ ಹುಡುಗನಲ್ಲಿ ಒಂದು ದೊಡ್ಡ ಕನಸಿದೆ. ಆ ಕನಸಿಗೆ ಅವನ ಬರವಣಿಗೆ ಶಕ್ತಿಯಾಗಿದೆ, ಮತ್ತೆ ಅವನ ಆಲೋಚನೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾನು ತುಂಬಾ ಹೇಳ್ತೀನಿ, ತುಂಬಾ ಇಂಪ್ರೆಸ್ ಆದೆ. ಆ ಹುಡುಗ ಪಾತ್ರಗಳನ್ನ ಸೃಷ್ಟಿ ಮಾಡಿರೋದು, ಯಾವುದೇ ಒಂದು ಪಾತ್ರ ಈ ಸಿನಿಮಾದಲ್ಲಿ ಸುಮ್ಮನೆ ಬಂದು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಂದು ಪಾತ್ರ ಕೂಡ ಒಂದು ಕಥೆಯನ್ನು ಹೇಳ್ಬಿಟ್ಟು ಹೋಗುತ್ತೆ, ಆ ಕಥೆಯಲ್ಲಿ ಒಂದು ಅಂಶವಾಗಿ ಉಳಿಯುತ್ತೆ. ಅದರಲ್ಲಿ ನನ್ನ ಪಾತ್ರವನ್ನು ಕಟ್ಟಿರೋದು ನನಗೆ ತುಂಬಾ ಖುಷಿ ಅನಿಸ್ತು. ಆಮೇಲೆ ಈ ನಡುವೆ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಈ ಯಂಗ್ಸ್ಟರ್ಸ್ ಹುಡುಗರು ಕತೆ ಹೇಳೋ ಜೊತೆಗೆ ಬಾಂಡೆಡ್ ಸ್ಕ್ರಿಪ್ಟ್ ನಮಗೆ ಕೊಟ್ಬಿಡ್ತಿದ್ದಾರೆ. ಅಂದ್ರೆ ಇಡೀ ಚಿತ್ರಕಥೆಯ ಒಂದು ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ. ಈ ಸ್ಕ್ರಿಪ್ಟ್ ಕೊಡೋದ್ರಿಂದ ನಮಗೇನು ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ, ಯಾರ್ಯಾರ ಪಾತ್ರ ಹೇಗೆ, ಏನು, ಯಾವ ರೀತಿ ಇಂಟ್ರೊಡ್ಯೂಸ್ ಆಗುತ್ತೆ, ಮತ್ತೆ ಏನಾಗುತ್ತೆ, ಕಥೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ. ಅದು ತುಂಬಾ ಒಳ್ಳೆಯ ಕೆಲಸ, ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ಇತ್ತೀಚೆಗೆ. ಅದಾದ್ಮೇಲೆ ಅವನು ಫಸ್ಟ್ ಪಿಕ್ಚರ್ ಅಲ್ಲೇ ಹೇಳಿದ್ದೆ, ನನ್ನ ಫಸ್ಟ್ ಶಾಟ್ ನನ್ನ ಜೊತೆನೇ ಮಾಡ್ದ ಅಂತ ಅನ್ಸುತ್ತೆ. ಅದಕ್ಕೆ ಅವನು ಹೇಳಿದೆ, ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ ನೀನು ಅಂತ ಹೇಳಿ ಅವನು ಇಡೀ ದಕ್ಷಿಣ ಭಾರತದ ಎಲ್ಲಾ ಭಾಷೆಯಲ್ಲೂ ಆಕ್ಟ್ ಮಾಡಿ ಬಂದ್ಬಿಟ್ಟಿದ್ದಾನೆ. ಆ ಹುಡುಗನು ಭೇಟಿ ಮಾಡಿ ಸಂತೋಷ ಅನ್ನಿಸ್ತು. ನಿನ್ನ ಇನ್ಸ್ಪಿರೇಷನ್ ಅಂತ ನನ್ಗೆ ಗೊತ್ತಿರ್ಲಿಲ್ಲಪ್ಪ, ಈಗಲೇ ಗೊತ್ತಾಗಿದ್ದು ನೀನು ಇನ್ಸ್ಪಿರೇಷನ್ ಡೈರೆಕ್ಟ್ ಹೇಳಿದಾಗ. ಆಮೇಲೆ ಸಂಗೀತನ ಜೊತೆ ಸಂಗೀತ ಅವಳು ಹೀರೋಯಿನ್ ಆದಾಗ ಆಕ್ಟ್ ಮಾಡಿದ್ದು. ಆದ್ರೆ ತುಂಬಾ ಫಂಕ್ಷನ್ ಎಲ್ಲ ಮೀಟ್ ಮಾಡ್ತಿದ್ವಿ, ಆದ್ರೆ ತುಂಬಾ ವರ್ಷಗಳಾದ್ಮೇಲೆ ನಾವು ಮತ್ತೆ ಅವಳ ಜೊತೆ ಆಕ್ಟ್ ಮಾಡ್ತಾ ಇದೀನಿ. ಆ ಪುಟ್ಟ ಹುಡುಗಿ ಮತ್ತೆ ಇಲ್ಲಿಬ್ರು ಹೆಣ್ಮಕ್ಳು. ಶಶಿ ಮಗನ್ ನೋಡಿ ತುಂಬಾ ಖುಷಿ ಅನ್ನಿಸ್ತು. ಶಶಿ ನನ್ನ ಕೋ-ಸ್ಟಾರ್ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ ಅಷ್ಟೇ ಅಲ್ಲ, ಈಸ್ ಮೋರ್ ದನ್ ಮೈ ಬ್ರದರ್. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದೆಲ್ಲ ಆಗಿದ್ರೆ ಅವ್ನು ಫಸ್ಟೇ ಹೇಳ್ಬಿಡ್ತಾನೆ, ನೀನ್ ಇದಾಗ್ತೀಯ ಕಣೆ, ನೀನ್ ಇದಾಗ್ತೀಯ ಕಣೆ, ಇದಾಗ್ತೀಯ ಕಣೆ ಅಂತ ಹೇಳಿ. ಆಮೇಲೆ ನನಗೆ ತುಂಬಾ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಕೆಲವು ಹೀರೋಸ್ನ ಕಂಡ್ರೆ ತುಂಬಾ ಭಯ ಇತ್ತು. ಸ್ನೇಹ ನಿಜ ಅದು, ಏನೋ ಅಲ್ಲೇನೋ ರೂಮರ್ಸ್ ಮಾತಾಡ್ತಾವನಲ್ಲಿ, ಏನ್ ಕರೆಕ್ಟ್ ಆಗಿ ಇವರಿಬ್ರು ಮಹಾನ್ ಒಳ್ಳೆ ಡ್ಯಾನ್ಸರ್ಗಳು. ಇವರಿಬ್ಬರ ಜೊತೆ ಸಾಂಗ್ ಅಂದ್ರೆ ನನ್ನ ಹಿಂದಿನ ದಿನನೇ ಜ್ವರ ಬಂದ್ಬಿಟ್ಟಿರೋದು. ಅಪ್ಪ ನಾಳೆ ಸಾಂಗ್ ಶೂಟಿಂಗ್ ಅಂತ. ಶಿವಣ್ಣನೂ ಅಷ್ಟೇ, ಇವನಂತೂ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿ ಹೀಗೆ ಮಾಡ್ಬೇಕಣೆ, ಹೀಗೆ ಮಾಡ್ಬೇಕು, ನಿನ್ ಕೈಲಾಗುತ್ತೆ ಕಣೆ, ಮಾಡ್ತೀಯ ಕಣೆ, ಆ ಥರ ಒಂದು ರೀತಿ ಒಂದು ಹುರಿದಂಬಿಸೋಂಥ ಒಂದು ಕ್ಯಾರೆಕ್ಟರ್. ತುಂಬಾ ಘಟನೆಗಳು ಅವನ ಜೊತೆ ನನಗೆ ತುಂಬಾ ನೆನಪಿದಾವೆ. ಅಂದ್ರೆ ಒಂದೊಂದು ಸರಿ ಅವನ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಒಂದೊಂದು ಕಲ್ತಿದ್ದೀನಿ ನಾನು.
ಶಶಿ ನೋಡಲಿಕ್ಕೆ ತುಂಬ ಒಂಥರ ಅಯ್ಯೋ ಏನೋ ಇವನು ಆ ಥರ ಸೀರಿಯಸ್ ಇಲ್ಲ ಹಾಗೆ ಹೀಗೆ ಅಂದ್ಕೊಳ್ತಾರೆ. ಆದರೆ ಅವನಲ್ಲಿ ನಿಜವಾದ ಒಬ್ಬ ನಾಯಕ ಇದ್ದಾನೆ, ಅವನಲ್ಲಿ ನಿಜವಾದ ಒಬ್ಬ ಅಣ್ಣ ಇದ್ದಾನೆ, ಅವನಲ್ಲಿ ಒಬ್ಬ ಕೇರಿಂಗ್ ಆದ ಸ್ನೇಹಿತ ಇದ್ದಾನೆ. ನಾನು ಯಾವಾಗ ಆ್ಯಕ್ಟ್ ಮಾಡಿದ್ದು ಇಟ್ಸ್ ವೆರಿ ವೆರಿ ಪಾಸಿಟಿವ್ ರಿಲೇಷನ್ಶಿಪ್. ಅಂದರೆ ಎಷ್ಟೋ ವರ್ಷಗಳ ನಂತರ ಅಲ್ಲಲ್ಲಿ ನಾವು ಸಿಕ್ಕಿದ್ರು ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಮಾತಾಡಿಸ್ತಾನೆ. ನನಗೆ ಬಹುಶಃ ನನಗೆ 26 ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದ್ದೀವಿ ಅಂತ ಈಗಲೇ ಗೊತ್ತಾಗಿತ್ತು ನಮಗೆ. ಬಟ್ ತುಂಬ ಖುಷಿ ಅನಿಸುತ್ತೆ. ಐ ಥಿಂಕ್ ಲಾಸ್ಟ್ ಪಿಕ್ಚರ್ ಗಲಾಟೆನಾ ಶ್ರೀಧರ್ MD ಶ್ರೀಧರ್ ಅದಲ್ಲ, ಅದಾದಮೇಲೆ ನಾವು ಇದೇ ಸಿನಿಮಾ ಮಾಡ್ತಿರೋದು. ಐ ಥಿಂಕ್ ಒಂದು 6-7 ವರ್ಷಗಳ ಆದಮೇಲೆ. MLC ಹೆಂಗ ಏನಿಲ್ಲನು ಅಲ್ಲೊಂದು ಪೂಜೆ ಮಾಡೋ ಸೀನ್ ಇತ್ತು ಮನೆಯಲ್ಲಿ. ಇವ್ ನನ್ ಗಂಡನ ಪಾಠ ಆಯ್ತಾ, ಸರಿಯಾಗಿ ಪೂಜೆ ಮಾಡಿ ನೀನ್ MLC ಆಗ್ತೀಯ ಈ ಸತಿ ಅಂದ. ಪೂಜೆ ಮಾಡಬೇಕು, ಸಿನಿಮಾದಲ್ಲಿ ಪೂಜೆ ಮಾಡಬೇಕು, MLCಗೆ ಏನು ನೋಡಿ ನೀನ್ MLC ಆಗ್ತೀಯ ಅಂದ. ನಿಜವಾಗ್ಲೂ ಹೇಳ್ತೀನಿ, ಆ ಪೂಜೆ ಮಾಡೋ ಟೈಮಲ್ಲಿ ಹೂವು ಬಿತ್ತು. ಇವನು ನನ್ನ ಕಾಲು ನಮಸ್ಕಾರ ಮಾಡ್ಬೇಕಿತ್ತು ಇವನಿಗೆ. ಅದೇನಾಗಿತ್ತು, ಕ್ಯಾಮ್ರಾ ನನಗೆ ಮಾತ್ರ ಇತ್ತು, ಕಾಲಿಂದ ಇತ್ತು. ಇವ್ರು ಆಶೀರ್ವಾದ ಮಾಡಿರ್ತ MLC ಆಗ್ತೇ ಕಡೆ, MLC ಆಗ್ತೇ ಕಡೆ, MLC ಆಗ್ತೇವೆ. ನೀವು ನಂಬಾದ್ರೆ ಬಿಡಿ, ಬಿಟ್ಟಾದ್ರೆ ಬಿಡಿ, 2ನೇ ದಿನ MLC ಅನೌನ್ಸ್ ಆಯ್ತು. ಏನ್ ಬಾಯಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಎಲ್ಲ ಒಳ್ಳೆಯ ಇದ್ರಲ್ಲಿ ನಾನು ಮೊಟ್ಟ ಮೊದಲ ನನ್ನ ಸಂಪಾದನೆಯಲ್ಲಿ, ಸಿನಿಮಾ ಸಂಪಾದನೆಯಲ್ಲಿ ಹೊಸ ಕಾರ್ ತಗೊಂಡಿದ್ದೆ. ಆ ಕಾರು ಮುದ್ದಿನ ಮಾವ ಪಿಕ್ಚರ್ ಸಾಂಗ್ ಅಲ್ಲಿ ಶೂಟಿಂಗ್ ಅಲ್ಲಿ, ಅದು ನಾನು ಮುಂದಿನ ಕಥೆ ಹೇಳಲ್ಲ ಸುಮ್ಕುತು, ಸಾಂಗ್ ಅಲ್ಲಿ ಬಳಸಿದ್ ರೆಡ್ ಕಲರ್ ಮಾರುತಿ ವ್ಯಾನ್. ಅದು ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತಿಂಗಳು ಕಟ್ಟೋ ತರ. ಅದು ಬೇರೆ ಫಸ್ಟ್ ಡೇ ತಂದಿದೀವಿ, ಶೂಟಿಂಗ್ ಬಂದಿದ್ದೀನಿ, ಅದ್ರಲ್ಲಿ ಸಾಂಗ್ ಶೂಟಿಂಗ್ ಬೇರೆ ಮಾಡ್ತಿದ್ದಾರೆ. ನಂಗೆ ಡಗ ಸಾರ್ ಅದು ಮಂತ್ಲಿ ಕಟ್ಟಬೇಕು, ಅದ್ರಲ್ಲಿ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ, ಅದೊಂದು ಸೀಟ್ ಬೇರೆ ತೆಗೆದು ಬಿಟ್ಟಿದ್ದಾರೆ ಸಾರ್, ಅದು ಸೀಟ್ ಬೇರೆ ತೆಗೆದು ಬಿಟ್ಟಿದ್ರೆ ಮತ್ತೆ ಅದು ಹೆಂಗೆ ಟೈಟ್ ಮಾಡಿ ಮತ್ತೆ ಇನ್ನೊಂದು ಸೀಟ್ ಅಟ್ಯಾಚ್ ಮಾಡ್ಬೇಕಲ್ಲ, ಅದು ಭಯ ಆಗ್ತಿತ್ತು ನನಗೆ. ಅದಾದ್ಮೇಲೆ ಆಕ್ಚುಲಿ ನನಗಿಂತ ಆ ಕಾರನ್ನ ತಗೊಂಡು ಸಂಭ್ರಮ ಪಟ್ಟಿದ್ದು ಇದು ನನ್ನ ಸ್ನೇಹಿತ ಶಶಿ. ಅವನು ಎಷ್ಟು ಸಂಭ್ರಮ ಪಟ್ಟಿದ್ದಾನೆ ಅಂತ ಆಮೇಲೆ ಅವ್ನು ಬೇಕಾದ್ರೆ ಹೇಳ್ಕೊಳ್ತಾನೆ ಅದನ್ನ. ಇಲ್ಲ ಸಾಂಗ್ ಅಲ್ಲಿ ಮಾತ್ರ ಯೂಸ್ ಮಾಡಿದ್ದು, ಅಲ್ಲಿ ಸುಮ್ಮನೆ ನಿಲ್ಸ್ಬಿಟ್ಟಿದ್ರು, ಕ್ಯಾಮ್ರಾ ಎಲ್ಲ ಇಟ್ಟಿದ್ರು ವ್ಯಾನ್ ಅಲ್ಲಿ. ಆ ಕ್ಯಾಮ್ರಾ ಇಡೋದಕ್ಕೋಸ್ಕರ ಸೀಟ್ ತೆಗೆದು ಬಿಟ್ಟಿದ್ರು. ಕರೆಕ್ಟ್, ನೀನು ಐಡಿಯಾ ಕೊಟ್ಬಿಡ ಸುಮ್ಮನೆರಪ್ಪ. ಪಿಕ್ಚರ್ ಡೈರೆಕ್ಟ್ ಮತ್ತೆ ಒಂದು ಡ್ಯಾನ್ಸ್ ಮಾಡಬಲ್ಲ, ಫೈಟ್ ಮಾಡಬಲ್ಲ, ಆಕ್ಟ್ ಮಾಡಬಲ್ಲ. ಒಂದು ರೀತಿಯಲ್ಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಲ್ಲಿ ಅತ್ಯುತ್ತಮ ಕಲಾವಿದರಲ್ಲಿ ಅಥವಾ ಆಗಿನ ಟೈಮಲ್ಲಿ ಸ್ನೇಹ ಶಶಿ ಎಷ್ಟು ಬ್ಯುಸಿ ಇದ್ದ ಅಂತಂದ್ರೆ, ಒಂಥರ ಎಲ್ಲ ಪಿಕ್ಚರಲ್ಲೂ ಇವನು ಹೀರೋ. ಎಷ್ಟೆಷ್ಟು ಪಿಕ್ಚರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದು. ಮತ್ತು ಈ ಸಿನಿಮಾ ಖಂಡಿತವಾಗ್ಲೂ ಸ್ವಾದ ಹೇಳ್ತೀನಿ, ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಯಾಕಂದರೆ ನಿನ್ನ ಸ್ಕ್ರಿಪ್ಟ್, ನಿನ್ನ ಕಥೆ ತುಂಬ ಚೆನ್ನಾಗಿದೆ. ಮತ್ತು ಪ್ರೇಮ್ ಅಂತವರ ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ದಾರೆ ನಿನಗೆ. ಶಶಿ ನಾನು ಮಾಡಿದ ಕಾಂಬಿನೇಷನ್ನು ನನಗೆ ತುಂಬ ಹೆಮ್ಮೆ ಆಗುತ್ತೆ ಇದು ಹೇಳ್ಕೊಳ್ಳೋಕ್ಕೆ. ನಮ್ಮ ಸಿನಿಮಾಗಳು ಎಲ್ಲವೂ ಚೆನ್ನಾಗಾಗಿದೆ, ಎಲ್ಲವೂ ಜನಪ್ರಿಯವಾಗಿದ್ದಾವೆ. ಅದೊಂದು ನನಗೊಂದು ಸೆಂಟಿಮೆಂಟ್ ಅದು. ಆಮೇಲೆ ನಾಗೇಂದ್ರ ಅವರ ಜೊತೆ ಕೂಡ ತುಂಬ ದಿನ ಆಯಿತು ಕೆಲಸ ಮಾಡಿ, ಅವರನ್ನು ನೋಡಿ ಕೂಡ ಖುಷಿ ಆಯಿತು. ಮತ್ತೊಮ್ಮೆ ನೀವು ಎಲ್ಲರೂ ಬಂದಿರುವ ಪತ್ರಕರ್ತರು, ಯಾಕಂದರೆ ನನಗೆ ಗೊತ್ತು ನೀವು ಬೆಳಗ್ಗೆ 8 ಗಂಟೆಯಿಂದ ಬ್ಯುಸಿ ಇದ್ದೀರಿ ಇವತ್ತು ಅಂತ ಹೇಳಿ, ಆದರೂ ನೀವು ನಮಗೆ ಇದ್ದು ಆಶೀರ್ವಾದ ಮಾಡ್ತಿದ್ದೀರಿ ಅಂತ ಭಾವಿಸ್ತಾ ನಿಮ್ಮ ಎಲ್ರಿಗೂ ಕೂಡ ವಂದನೆಗಳು ಹೇಳ್ತೀನಿ. ಆಲ್ ದಿ ಬೆಸ್ಟ್. ರುದ್ರಾವತಾರ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ, ಸಹೋದರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ, ವೇದಿಕೆ ಮೇಲೆ ಆಸೀನರ್ತಕ್ಕಂಥ ಡೈರೆಕ್ಟರ್ ಸಾವತ್ ಅವರಿದ್ದಾರೆ, ಮತ್ತು ಸಂಗೀತ ಅವರಿದ್ದಾರೆ. ಫಸ್ಟ್ ಟೈಮ್ ಯಶ್ ಶೆಟ್ಟಿ ಜೊತೆ ಮಾಡ್ತೇನೆ, ವರ್ಧನ್ ಆ್ಯಂಡ್ ನನ್ನ ಡಾಟರ್ ರೋಲ್ ಮಾಡ್ತಾ ಇದ್ದಾರೆ. ಇವರು ಐ ಥಿಂಕ್ ಇವರು ಬೇರೆ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯು ನೋ ಮೈ ಸನ್ ಆದಿತ್ಯ. ಆ್ಯಕ್ಚುಲಿ ಅವನು ಡೈರೆಕ್ಟರ್ ಮತ್ತು ಸತೀಶ್ ಬ್ರಹ್ಮ ಅವ್ರ ಮ್ಯಾನೇಜರು ಹೇಳಿದ್ರು, ಸರ್ ಹಿಂಗೆ ಆದಿ ಸರ್ನ ಕರ್ಕೊಂಬನ್ನಿ ಸರ್, ಆದಿತ್ಯ ಸರ್ನ ಕರ್ಕೊಂಬನ್ನಿ. ನಾನು ಹೇಳಿದೆ ಸ್ವಲ್ಪ ಕರಿತಾ ಇದ್ರೆ ಬಾ ಹೋಗೋಣ ಅಂತ ಹೇಳಿ. ಸರಿ ಬಂದು ಅವ್ನು ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದ ಬೇಗ ಊಟ ಮಾಡೋ ಅಂತ ಹೇಳಿ, ಸರ್ ಬರ್ತೀನಿ ರೆಡಿ ಅಂತ ಹೇಳಿ ಬಾ ಜಸ್ಟ್ ಬಂದು ವಿಶ್ ಮಾಡೋ ಅಷ್ಟೇ, ಏನಿದೆ. ಜಸ್ಟ್ ವಿ ಆರ್ ಆಲ್ ಇನ್ ದ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀವಿ. ಒಬ್ರಿಗೊಬ್ರು ನಮ್ಮ ಒಂದು ಗುಡ್ ಗಿವ್ ಅಂಡ್ ಟೇಕ್ ಪಾಲಿಸಿಲಿ ಒಂದು ವಿಷಸ್ನ ಕನ್ವೆ ಮಾಡೋದು ನಮ್ಮ ಚಿತ್ರರಂಗದ ಒಂದು ಸಂಸ್ಕೃತಿ. ಅದನ್ನ ಬಾ ಅಂತ ಹೇಳಿ ನಾನು ಕರ್ಕೊಂಡು ಬರ್ತೀನಿ ರೆಡಿ ಅಂತ ಹೇಳಿದ್ರು ಬಂದ. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್, ಇದು ರುದ್ರಾವತಾರದ ಬಗ್ಗೆ
ಡೈರೆಕ್ಟರ್ ಸಾವತ್ ಹೇಳಿದ್ದಾರೆ. ಇದು ಟೋಟಲಿ ಹೇಳಬೇಕು ಅಂದ್ರೆ ಇದರಲ್ಲಿ ಹೀರೋಯಿನು ಡ್ಯುಯೇಟ್ಸು ಅದು ಇದು ಅಂತ ಇದು ರುಟೀನ್ ಏನು ಬರೋದಿಲ್ಲ ಈ ಸಬ್ಜೆಕ್ಟಲ್ಲಿ. ಒಂದು ಡಿಫ್ರೆಂಟ್ ಆಗುತ್ತೆ. ಒಂದು ಡ್ಯಾನ್ಸ್ ಸ್ಕೂಲ್ ನಡೆಸೋ ಅಂತ ಒಂದು ಇದು ಹೋಗುತ್ತೆ, ಅದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ನನ್ನ ವೈಫ್ ರೋಲ್ ಸಂಗೀತ, ಶಿ ಈಸ್ ಆ್ಯಕ್ಟಿಂಗ್, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ಒಂದು ಆಟೋ ಓಡಿಸ್ಕೊಂಡು ನಾನೊಂದು ಆಟೋ ಡ್ರೈವರ್ ಇದೆ. ಐ ಥಿಂಕ್ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಾನು ಆಟೋ ಡ್ರೈವರ್ ಆಗಿದೆ. ಪ್ರಜಾಶಕ್ತಿ ಡಿ ರಾಜೇಂದ್ರ ಬಾಬು ಡೈರೆಕ್ಷನ್. ಆಫ್ಟರ್ ದಟ್ ಅದಾದ್ಮೇಲೆ ಮತ್ತೆ ಇದರಲ್ಲಿ ಒಂದು ಆಟೋ ಡ್ರೈವರ್ನ ಮಾಡ್ತಾ ಇದ್ದೀನಿ. ಬಟ್ ಒಂಥರ ಹಾರ್ಟ್ ಟಚಿಂಗ್ ಸೀಕ್ವೆನ್ಸಸ್ ತುಂಬಾ ಇದೆ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಮನೆಗೆ ಬಂದು ಡೈರೆಕ್ಟರ್ ಸಾವತ್ ಅವ್ರ ಕತೆ ಹೇಳಿದಾಗ ಫಸ್ಟ್ ಹಾಫ್ ಹೇಳಿದ್ರು, ಸೆಕೆಂಡ್ ಹಾಫ್ ನನಗೆ ಹೇಳಿಲ್ಲ. ಫಸ್ಟ್ ಹಾಫ್ ಕತೆ ಕೇಳಿದಾಗಲೇ ನನಗೆ ಕೂದಲೆಲ್ಲ ಒಂಥರ ರೋಮಾಂಚನ ಆಗೋಯ್ತು ನನಗೆ. ಆ ರೀತಿ ನನಗೆ ಇದಾಗೋಯ್ತು. ನನಗೆ ನಾನು ತಡ್ಕೊಳಕ್ಕಾಯ್ತು. ಸಾವತ್ ಒಂದು ಪ್ಲೀಸ್ ಒಂದು 5 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿದೆ. 5 minutes ಜಸ್ಟ್ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ವರ್ಕೌಟ್ ಮಾಡೋದು, ಹೋಮ್ ವರ್ಕ್ ಅಂತ ಎಕ್ಸ್ಟ್ರಾರ್ಡನರಿ ವರ್ಕ್ ಸಾವತ್ ಅವ್ರು ಮಾಡಿರೋದು. ಆ್ಯಂಡ್ ಅವ್ರ ಟೀಮ್ ಹಂಗೆ ಇದ್ದಾರೆ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಇದ್ದಾರೆ, ಮತ್ತು ಅಲೆಕ್ಸ್ ಮ್ಯೂಸಿಕ್ ಡೈರೆಕ್ಟ್ರು, ಭರತ್ ಕ್ಯಾಮ್ರಾಮೆನ್ನು, ಅದೆಲ್ಲ ಎಂಟರ್ ಟೀಮ್ ಅವ್ರದ್ದೇನಿದೆ ಎಲ್ಲ ಒಂದು ಒಟ್ಟಿಗೆ ಕೂತ್ಕೊಂಡಿದೆ. ಯಾವ ಸೀನ್ಗೆ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಅಂತ ಕಂಪ್ಲೀಟ್ ಬರ್ತಾರೆ. ಮತ್ತು ಮೊನ್ನೆ ಬಂದು ಸೆಕೆಂಡ್ ಹಾಫ್ ರೆಡಿ ಕೊಟ್ಟರು, ವಿತ್ ಡೈಲಾಗ್ ವರ್ಷನ್ ಫುಲ್ ವರ್ಷನ್ ಕೊಟ್ಟರು ಮನೆಗೆ. ಆಮೇಲೆ ಹೇಳಿದ್ರು ಸ್ವಲ್ಪ ಎಲ್ಲೋ ಲೆಂತ್ ಅನ್ನಿಸ್ತಾ ಇದೆ ಅಂತ. ಸರ್ ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಸರ್, ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮನ್ನು ಲೆಂತ್ ನೋಡ್ಕೊಂಡ್ರೆ ಏಟಿಂಗಲ್ಲಿ ಆಮೇಲೆ ನಿಮ್ಗೆ ಇದಾಗುತ್ತೆ. ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ನಾನು ಏನು ಮಾಡ್ಕೋತೀನಿ ಸರ್, ಶಾರ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರು ಸರ್ ಡೈರೆಕ್ಟರ್. ಓಕೆ ಸರ್ ನಿಮ್ಮ ಇಷ್ಟ, ಬಿಕಾಸ್ ನನಗೆ ಅನಿಸಿದ್ದನ್ನು ನಾನು ಹೇಳಬಲ್ಲೆ ಅಷ್ಟೇ, ತಗೊಳ್ಳೋದು ಬಿಡೋದು ನಿಮ್ಮ. ಬಿಕಾಸ್ ಡೈರೆಕ್ಟರ್ ಯುವರ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಐ ಆಮ್ ಯುವರ್ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಷ್ಟೇ ನಾನು. ಸೊ ಈಗ ಆಯಿತು. 24th ವಿ ಆರ್ ಗೋಯಿಂಗ್ ಫಾರ್ ಎ ಶೂಟ್ ಆ್ಯಂಡ್ ಹೋಪ್. ಆ್ಯಂಡ್ ಇದು ಈ ಸಿನಿಮಾದ ನಾಟ್ ಓನ್ಲಿ ಹೇಳೋದಂದ್ರೆ ಇಟ್ ಈಸ್, ನಾನು ಮೊನ್ನೆ ಥರ ಹೇಳಿದೆ, ನಾನು ಇಂಪಾರ್ಟೆಂಟ್ ಪಾರ್ಟ್ ಹೇಳೋಕ್ಕೆ ಒಂದು ಮತ್ತೆ. ಈಗ ಮೊನ್ನೆ ಯಜಮಾನ ಸಿನಿಮಾ ಆಫ್ಟರ್ 25 years ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದೆ ನಮ್ಮ ಕಲಾವಿದರ ಸಂಘದಲ್ಲಿ. ಸೊ ಅಲ್ಲಿ ಹೋಗಿದ್ದೆ ನಾನು. ಐ ಟೋಲ್ಡ್ ಇದೇನು ಇದು ನಮ್ಮ ಇಂಡಸ್ಟ್ರಿ ಯಾಕೆ ಈ ಥರ ಇದಾಗಿದೆ ಅಂತ. ಪ್ಯಾನ್ ಇಂಡಿಯಾ ಏನು ಪ್ಯಾನ್ ಇಂಡಿಯಾ ಯಾವಾಗ ಬಂತು? ಪ್ಯಾನ್ ಇಂಡಿಯಾ ಇದು ಒಂದು ಇದನ್ನ ಎಷ್ಟು ಸಿನಿಮಾ ಮಾಡ್ತಾರೆ? ನಾವು ಕನ್ನಡದಲ್ಲಿ ಒಂದು 150-200 ಪಿಕ್ಚರ್ ಮಾಡ್ತೀವಿ. 150-200 ಸಿನಿಮಾ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತೆ? ಏನು ನಾಗೇಂದ್ರ? ಸಾಧ್ಯನೇ ಇಲ್ಲ. ನಾಗೇಂದ್ರ ಇಸ್ ವೆರಿ ಸೀನಿಯರ್. ನಾನು 38 ವರ್ಷ ಇದು ಫಿಲ್ಮ್ ಇಂಡಸ್ಟ್ರಿ. ನಾವತ್ತಿಂದ ನಾಗೇಂದ್ರ, ನಾನು ಎಲ್ಲ ನಮ್ಮ ಹಳೆಯ ಕೊಲೀಗ್ಸ್ ಇದ್ದಾರೆ, ಎಲ್ಲ ನಾನು ಇದ್ದಾರೆ. ಅವತ್ತಿಂದ ನಾನು ದೇ ಆರ್ ಸೀನ್ ಮೀ. ವಾಟ್ ಇಸ್ ಶಶಿಕುಮಾರ್ ಅಂತ ಗೊತ್ತಿದೆ. ಎಲ್ಲಿತ್ತು ಸರ್ ಅವತ್ತೆಲ್ಲ ಪ್ಯಾನ್ ಇಂಡಿಯಾ? ಅವತ್ತೆಲ್ಲ ಎಲ್ಲ ನಿಮಗೆ ಬಡ್ಜೆಟ್ ಏನು ಒಂದು ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ಅಂದ್ರೆ ಒಂದು ಮಿನಿಮಮ್ ಒಂದು 5 weeks ಸಿನಿಮಾ. ಆವರೇಜ್ ಅಂದ್ರೆ ಕಮ್ಮಿ ಅಂದ್ರೆ ಅಟ್ಲೀಸ್ಟ್ ಒಂದು 4 ರಿಂದ 5 ವಾರ ಓಡೋದು ಸಿಂಗಲ್ ಸ್ಕ್ರೀನ್. ಇವತ್ತು ಪ್ಯಾನ್ ಇಂಡಿಯಾ ಎಲ್ಲೋ ಒಂದು ಪಿಕ್ಚರ್ 2 ಪಿಕ್ಚರ್ ನಿಮಗೆ ಸಕ್ಸಸ್ ಆಗಿದೆ. ಫ್ಲಾಪ್ ಆಗಿರೋದು ನೀವು ಅಕೌಂಟ್ ತಗೊಂತ ಇಲ್ಲ ಯಾರನ್ನ. ನಾಟ್ ಓನ್ಲಿ ಇನ್ ಕನ್ನಡ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಹಿಂದಿ ತಗೊಳ್ಳಿ. ನೀವು ದೊಡ್ಡ ದೊಡ್ಡ ಹೀರೋಸ್, ದೊಡ್ಡ ದೊಡ್ಡ ಸ್ಟಾರ್ಸ್ ಮಾಡಿರೋದು. ಯಜಮಾನ ಸಿನಿಮಾ ಇದು ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು. ಆಫ್ಟರ್ ಒಂದು ಬಂಗಾರದ ಮನುಷ್ಯ ಆದ್ಮೇಲೆ ಯಜಮಾನ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳಿದೆ. ಯಜಮಾನ ಬಂದ್ರೆ ಇಟ್ಸ್ ಅ ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅದಕ್ಕೆ ಇವತ್ತು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಮುನ್ನೆ ಕೂಡ ಯಾವುದೋ ಒಂದು ಸೂಸೋ ಯಾವುದೋ ಒಂದು ಸಿನಿಮಾ ಹೇಳಿದೆ. ಸೂಫ್ರಮ್ ಶೋ ಹೇಳಿದ್ರು, ರಾಜ್ ಶೆಟ್ಟಿ ಮಾಡಿರೋದು. ನಾನು ಆಕ್ಚುಲಿ ಆ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಅವಕಾಶ ಆಗಿಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ, ಎಲ್ಲ ನೀವು 100 ಕೋಟಿ 200 ಕೋಟಿ ಸಿನಿಮಾ ಮಾಡೋದು ಇಟ್ಸ್ ಆಫ್ ಮಾಡೋರು ಮಾಡಲಿ, ನಾವೇನು ಬೇಡ ಅಂತ ಹೇಳೋದಕ್ಕಾಗಲ್ಲ. ಹೂವರ್ ಬಿ ನಾವ್ ಯಾರು ಹೇಳೋದಕ್ಕೆ. ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಇವತ್ತು ಜನ ಮೆಚ್ತಾರೆ. ಎಷ್ಟಿದೆ ಸರ್ ಪ್ರತಿಯೊಬ್ಬರು ಮನುಷ್ಯ ಪ್ರತಿಯೊಬ್ಬ ಜೀವನದಲ್ಲೂ ನಡೀತಾ ಇರೋದು ಒಂದಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಎಲ್ಲಾ ಮನೆಯಲ್ಲೂ ಇದ್ದೇ ಇರುತ್ತೆ. ಸುಖ ಇರುತ್ತೆ, ಸುಖ ಜೊತೆ ದುಃಖ ಇರುತ್ತೆ. ಇವತ್ತೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಅಂತೀರ, ನಾಳೆ ಬೆಳಿಗ್ಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಯು ಜಸ್ಟ್ ಜನಗಳಿಗೆ ಒಂದು ಮನಸ್ಸಿಗೆ ಇವತ್ತಿನ ಡೇ ಟು ಡೇ ಲಿವಿಂಗ್ ಸ್ಟೈಲ್ ಏನಿದೆ, ಈ ಮೆಂಟಲ್ ಸ್ಟ್ರೆಸ್, ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಇದೆ ನೋಡಿ. ಇವತ್ತು ಏನೋ ಒಂದು ಹೆಲ್ತ್ ಇಶ್ಯೂ, ಒಂದು BP ಅಂತಾರೆ, ಶುಗರ್ ಅಂತೆ, ಥೈರಾಯ್ಡ್ ಅಂತ. ಎಸ್ಪೆಷಲಿ ಹೆಣ್ಮಕ್ಳಿಗಂತ ಥೈರಾಯ್ಡ್ ಸಿಕ್ಕಾಪಟ್ಟೆ. ಯಾರು ಕೇಳಿದ್ರು ಥೈರಾಯ್ಡ್ ಅಂತ ಇರ್ತಾರ. ಥೈರಾಯ್ಡ್ ಪ್ರಾಬ್ಲಮ್ ಪಾಪ ಹೆಣ್ಮಕ್ಳಿಗೆ ಅದು ಹೆಂಗೆ ಇದಾಗ್ತಿದೆ ಗೊತ್ತಿಲ್ಲ. ಅದೇ ನಮ್ಮ ಲಿವಿಂಗ್ ಸ್ಟೈಲ್ ಎಕ್ಸಾಕ್ಟ್ಲಿ. ಸೊ ಕೆಲವು ಈ ಥರದ ಒಂದು ಪಾಯಿಂಟ್ಸ್ನ ಇವತ್ತು ವಾಟ್ ಎವರ್ ಇವತ್ತು ಬೆಂಗಳೂರಲ್ಲಿ ಏನೊಂದು ಮಾಫಿಯಾ ಇದೆ, ಎಲ್ಲ ರೀತಿಯಲ್ಲೂ ಎಷ್ಟು ಯೂತ್ಸ್ ಎಲ್ಲ ಹಾಳಾಗ್ತಾ ಇದ್ದಾರೆ ಇವತ್ತು. ಸೊ ಅದನ್ನ ಒಂದು ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕಾಗಿದೆ ಇವತ್ತು ಮಾಧ್ಯಮದ ಮುಖಾಂತರ. ನಮ್ಮ ಚಿತ್ರಗಳನ್ನ ಮಾಡಿ ಆ ಥರ ಆರ್ಟ್ ಟಚಿಂಗ್ ಸೀನ್ಸ್ ಮಾಡಬೇಕು. ಅದಕ್ಕೆ ಈ ಸಾವತ್ ಅವರು ಗಿವನ್ ಒಂದು ಒಳ್ಳೆ ಇದಕ್ಕೊಂದು ಇದನ್ನ ಶೇಪ್ನ ಕೊಟ್ಟಿದ್ದಾರೆ. ಪ್ರೊಡ್ಯೂಸರ್ ಹೇಳಿದ್ರಲ್ಲ ಪ್ರೇಮಾನಂದ್ ಅವರು, ನನ್ನ ಬಡ್ಜೆಟ್ ನಾನು ನೋಡಿಲ್ಲ, ಅದು ಎಷ್ಟಾದರೂ 3 ಆಗುತ್ತೋ 4 ಆಗುತ್ತೋ ಏನಾಗುತ್ತೋ ಟಿಲ್ ರಿಲೀಸ್ವರೆಗೂ ನಾನು ಐ ಆಮ್ ರೆಡಿ. ಯಾವುದೇ ಕಾರಣಕ್ಕೂ ₹1 ನಾನು ಶೂಟಿಂಗ್ಗೆ ನಾನು ಕಮ್ಮಿ ಮಾಡಲ್ಲ.
ಯಾಕಂದ್ರೆ ಅವ್ರು ಇಸ್ ನಾಟ್ ಅ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಲ್ಲ ಅವರು. ಬೇಸಿಕಲಿ ಅವ್ರು ಇಸ್ ಅ ಬಿಸ್ನೆಸ್ ಮ್ಯಾನ್, ಇಸ್ ಫ್ರಮ್ ದಾಂಡೇಲಿ. ಬಟ್ ಆದ್ರೂ ಕೂಡ ಬಿಕಾಸ್ ಅವರು ಒಂದು ಸಾವದವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಸಾವದವ್ರಿಗೆ ನಾವು ಸತೀಶ್ ಬ್ರಹ್ಮ ಅವರೊಂದು ಸಾಥ್ ಕೊಟ್ಟಿದ್ದಾರೆ. ಎಂಟೈರ್ ಟೀಮು, ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡಿ. ಈಗ ಡೈರೆಕ್ಟರ್ ಸಾವದಿಗೆ ಅವರು ಈಸ್ ಅ ಡ್ಯಾನ್ಸರ್ ಅಂತೆ, ನಮ್ಗೆ ಗೊತ್ತಿಲ್ಲ ಪಾಪ, ಅಲ್ಲಿ ಕೂರಿಸಿದ್ರು, ನಾನೇ ಬನ್ನಿ ಅಂತ ಹೇಳಿ ಕರೆದ್ರು. ಸಚ್ ಯಾರು ಗೊತ್ತು, ಯಾರ ಇದರಲ್ಲಿ ಕಲೆ ಯಾರ ಹತ್ರ ಇದೆ, ಯಾರ ಅಪ್ಪನ ಮನಸ್ಸು ಕಲೆ ಅನ್ನೋದು. ಸೊ ಇಂಥವ್ರನ್ನೆಲ್ಲ ನಾವು ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್ ಅಂತ ಬಳಸ್ಕೋಬೇಕು ನಮ್ಮ ಚಿತ್ರರಂಗದಲ್ಲಿ. ಸೊ ಒಳ್ಳೇದಾಗಲಿ ಸಾವತ್. ಐ ವಿಶ್ ಯು ವೆರಿ ಗುಡ್ ಲಕ್ ಸರ್. ಒಂದು ನಿಮಗೂ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಸಲ. ಇದು ತುಂಬ ಟೈಮ್ ಆಗಿದೆ ಸರ್, ಪಾಪ ನೀವು ಸುಮಾರು 3-4 ಫ್ರೆಂಡ್ಸ್ ಇದೆ, ನಂದು ಯಾವುದೋ ಪ್ರಿವ್ಯೂ ಶೋ ಬೇರೆ ಹೋಗ್ಬೇಕಂತ ಹೇಳ್ತಾ ಇದ್ದೀರಾ. ಸೊ ಎನಿವೇ, ನಿಮ್ಮ ಒಂದು ಸಹಕಾರ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಎಲ್ಲರ ಮೇಲೆ, ಕಲಾವಿದರ ಮೇಲೆ, ಎಲ್ಲ ಚಿತ್ರರಂಗದ ಮೇಲೆ, ಎಲ್ಲ ನಿರ್ಮಾಪಕರ, ನಿರ್ದೇಶಕರ ಮೇಲೆ ನೀವೆಲ್ಲ ಏನೇ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರ. ಈ ಚಿತ್ರಕ್ಕೂ ರುದ್ರಾವತಾರ ಸಿನಿಮಾಗೆ ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ ಇರಲಿ. ಒಂದು ಪ್ರಮೋಷನ್ಗಳಲ್ಲಿ ಮತ್ತೊಂದು ಎಲ್ಲ ರೀತಿಯಲ್ಲೂ ಒಂದು ನೀವೊಂದು ಪ್ರೋತ್ಸಾಹ ಕೊಟ್ಟು ಅದನ್ನ ಚಿತ್ರನ ಒಂದು ಒಳ್ಳೆ ಯಶಸ್ಸಾಗಿ ಕಾರಣಕರ್ತರಾಗಬೇಕು ಅಂತ ನಿಮ್ಮಲ್ಲೆಲ್ಲರೂ ನನ್ನ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.